ಎಲ್ಲ ಡಾಟಾ ಎಂಟ್ರಿ ಆಪರೇಟರ್ಸ್ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಂತ ತಮ್ಮಲ್ಲಿ ವಿನಂತಿ. ದಯವಿಟ್ಟು ಜಿಲ್ಲೆಯ ಪದಾಧಿಕಾರಿಗಳು ಮಾತ್ರ ಇಲ್ಲಿ ಭಾಗವಹಿಸಬೇಕು. ಉಳಿದವರೆಲ್ಲ ಆಸನದ ಮುಂಭಾಗದಲ್ಲಿ ಆಸೀನರಾಗಬೇಕು. ಅನ್ನದಾಸೋಹಿ ಅಕ್ಷರ ದಾಸೋಹಿ ಎಂದು ಬಿರುದಾಂಕಿತರಾದಂತಹ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಾವಿಂದು ಕರ್ನಾಟಕ
ನಿಮ್ಮೊಳಗಿರಲಾರಮ್ಮ ನಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿರಲಾರಮ್ಮ ಕಮ್ಮಗೋಲನ ವೈರಿ ಸುರನಾದ ಸಂಗೇಯ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ ಕಮ್ಮಗೋಲನ ವೈರಿ ಸುರನಾದ ಸಂಗೇಯ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿರಲಾರಮ್ಮ ಮೋರೆ ಕಪ್ಪಿನ ಮಾವ ಮರದ ಗಲರಟಿ ಮೋರೆ ಕಪ್ಪಿನ ಮಾವ ಮರದ ಗಲರಟಿ ಕೋರೆದ ಒಡೆಯ ನಾರಮ್ಮ ಮೂರು ಕಣ್ಣಿನ ಸೂತ ಮುರಿಯಿಟ್ಟ ಚಂದನ ಧೀರದ ಗಣನಾದನೇ ಅಮ್ಮಯ್ಯ ಮೂರು ಕಣ್ಣಿನ ಸೂತ ಮುರಿಯಿಟ್ಟ ಚಂದನ ಧೀರದ ಗಣನಾದನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿರಲಾರಮ್ಮ ಒಟ್ಟದಟ್ಟಿಯ ಬಿಟ್ಟು ಬಿಗಿದಿಟ್ಟ ಚಲ್ಲಣ ಒಟ್ಟದಟ್ಟಿಯ ಬಿಟ್ಟು ಬಿಗಿದಿಟ್ಟ ಚಲ್ಲಣ ದಿಟ್ಟಿದ ನಿವನಾರಮ್ಮ ಪಟ್ಟದ ರಾಣಿ ಪಾರ್ವತಿ ಕುಮಾರನ ಪಟ್ಟದ ರಾಣಿ ಪಾರ್ವತಿ ಕುಮಾರನ ಹೊಟ್ಟೆಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿರಲಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸುಂದಿಯ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನಲ್ಲ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನಲ್ಲ ಭಾಷಿಗನಿವನಾರಮ್ಮ ಲೇಸಾಗಿ ಜನರ ಸಲಕಾಣಿ ಮೆರೆಯಾದೆ ಲೇಸಾಗಿ ಜನರ ಸಲಕಾಣಿ ಮೆರೆಯಾದೆ ಕೇಶವದಾಸ ಕಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿರಲಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸಂಗೇಯ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿರಲಾರಮ್ಮ ಸಮಾರಂಭಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಕುಮಾರಿ ಇಂದಿರಾ ಜಟಾಯುತಿ ಅವರಿಗೆ ಧನ್ಯವಾದಗಳು. ಈಗ ನಂತರದ ಕಾರ್ಯಕ್ರಮವಾಗಿ ಸಮಾರಂಭಕ್ಕೆ ಆಗಮಿಸಿರುವಂತಹ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸಲಿದ್ದಾರೆ. ಭೀಮಾರೆಡ್ಡಿ ಪಾಟೀಲ್ ಅವರು. ನಮ್ಮ ಡಾಟಾ ಎಂಟ್ರಿ ಅಕೌಂಟೆಂಟ್ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಅಧ್ಯಕ್ಷರಾದ ಶ್ರೀ ರಂಗಾಚಾರ್ಯ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ರಾಜ್ಯಾಧ್ಯಕ್ಷರಾದ ಶ್ರೀ ರಮೇಶ್ ಸರ್ ಇವರು ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಅಧ್ಯಕ್ಷರಾದ ಕಂಠಪ್ಪ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಗುಲ್ಬರ್ಗ ಜಿಲ್ಲೆ ಅಧ್ಯಕ್ಷರಾದ ಮಲ್ಲಿಂಗ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ದಾವಣಗೆರೆ ಜಿಲ್ಲೆ ಅಧ್ಯಕ್ಷರಾದ KM ಸುರೇಶ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಪ್ರಕಾಶ್ ಕಚ್ಕಾಡು ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಹಾಸನ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು.
ಅದೇ ರೀತಿಯಾಗಿ ತುಮಕೂರು ಜಿಲ್ಲಾ ಅಧ್ಯಕ್ಷರು ಮತ್ತು ಮಹಿಳಾ ಮಂಡಳದ ಅಧ್ಯಕ್ಷರಾದ ಇಂದಿರಾ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅಧ್ಯಕ್ಷರಾದ ನವೀನ್ ಕುಮಾರ್ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಕೊಡಗು ಜಿಲ್ಲಾಧ್ಯಕ್ಷರಾದ ರವೀಂದ್ರ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಮೈಸೂರು ಜಿಲ್ಲಾಧ್ಯಕ್ಷರಾದ ಮಹೇಶ್ ಇವರು ಕೂಡ ಆಗಮಿಸಬೇಕು. ಆನಂತರ ಹಾವೇರಿ ಜಿಲ್ಲಾಧ್ಯಕ್ಷರಾದ ಮಹೇಶ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ರಾಮನಗರ ಜಿಲ್ಲಾಧ್ಯಕ್ಷರಾದ ಶಿವಮ್ಮ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಮಂಡ್ಯ ಜಿಲ್ಲಾಧ್ಯಕ್ಷರಾದ ಸಿದ್ದಪ್ಪಾಜಿ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಆನಂತರ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಕೂಡ ಆಗಮಿಸಬೇಕು. ಆನಂತರ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಸೂರ್ಯವಂಶಿ ಇವರು ಕೂಡ ಆಗಮಿಸಬೇಕು. ಅದೇ ರೀತಿಯಾಗಿ ಇನ್ನುಳಿದ ಜಿಲ್ಲೆಗಳವರು ಆಯಾ ಜಿಲ್ಲೆಯವರು ಕೂಡ ಇನ್ನು ಕೆಲವರು ಹೆಸರು ಗೊತ್ತಿಲ್ಲ, ಅವರು ಆಯಾ ಜಿಲ್ಲೆಯವರು ಕೂಡ ವೇದಿಕೆ ಮೇಲೆ ಬರಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ. ಈಗ ವೇದಿಕೆ ಮೇಲೆ ಉಪಸ್ಥಿತಿರುವಂತವರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಲಿದ್ದಾರೆ ಭೀಮಾರೆಡ್ಡಿ ಪಾಟೀಲ್ ಅವರು. ಎಲ್ಲರಿಗೂ ನಮಸ್ಕಾರ. ಈಗಿನ ಗ್ರಾಮ ಪಂಚಾಯತ್ ಡಾಟಾ ಎಂಟ್ರಿ ನಮ್ಮ ಲೆಕ್ಕೀಗ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಬ್ರಹ್ಮ ವಿಷ್ಣು ಮಹೇಶ್ವರಿ ಸಾಕ್ಷಾತ್ ರೂಪವಾದ ನಮ್ಮ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಯಲಿರುವ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮ ಜೀವ ಸಾನ್ನಿಧ್ಯ ವಹಿಸಿದಂತ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಗಳವರಿಗೆ ನಮ್ಮ ಡಾಟಾ ಎಂಟ್ರಿ ನೌಕರರ ಪರವಾಗಿ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಈ ಶ್ರೀ ರಮೇಶ್ ಇವರಿಗೆ ಕೂಡ ಸ್ವಾಗತ ಸುಸ್ವಾಗತ. ಫೋಟೋಗ್ರಫಿ ಮಾಡ್ತಾರಪ್ಪ. ಅನ್ನ ದಾಸೋಹಿಗಳು, ಅಕ್ಷರ ದಾಸೋಹಿಗಳಾದಂತಹ ಶ್ರೀ 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 ದಾಸೋಹಿಗಳು ಆಪರೇಟರ್ ಒಕ್ಕೂಟ ವತಿಯಿಂದ ಸನ್ಮಾನವನ್ನು ಮಾಡಬೇಕಂತ ಹೇಳಿ ಮನೆಯಲ್ಲಿ ವೇದಿಕೆ ಅಲಂಕರಿಸಿದಂತ ಮುಖ್ಯಸ್ಥರಿಗೆ ಕೇಳಿಕೊಳ್ತಾ ಇದ್ದೀವಿ. ಈಗ ಸನ್ಮಾನ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರಿಗೆ. ಸರ್ಕಾರದ ಆದೇಶದಂತೆ ನೇಮಕಾತಿ ಹೊಂದಿ ಸುಮಾರು ವರ್ಷಗಳಿಂದ ಕಡಿಮೆ ವೇತನದಲ್ಲಿ ದುಡಿದಿದ್ದೇವೆ. ನಾವುಗಳು ಗ್ರಾಮ ಪಂಚಾಯತ್ಗಳಲ್ಲಿ ಸರ್ಕಾರದ ಹಲವಾರು ಜನಪರ ಯೋಜನೆಗಳನ್ನು ಆನ್ಲೈನ್ ಮೂಲಕ ಜಾರಿಗೊಳಿಸಲಾಗಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಯಶಸ್ವಿಗೊಳಿಸಲಿಕ್ಕೆ ನಾವುಗಳು ಅಗಲಿಗಳು ದುಡಿದಿದ್ದೇವೆ. ಮುಖ್ಯವಾಗಿ ಪಂಚಾಯತ್ ಗ್ರಾಮ ಪಂಚಾಯತಿ ಎಲ್ಲಾ ಯೋಜನೆಗಳನ್ನು ಕೂಡಿ ಪಂಚಾಯತ್ ಎಲ್ಲಾ ಯೋಜನೆಗಳ ಮಾಹಿತಿಗಳು, ಆದಾಯ ಮತ್ತು ಖರ್ಚುಗಳು ನಮೂದಿಸಬೇಕು. ಮುಖ್ಯವಾಗಿ ಎಲ್ಲಾ ಯೋಜನೆಗಳನ್ನು ಬ್ಯಾಂಕ್ ಖಾತೆಗೆ ತಾಳೆ ಹೊಂದುವಂತೆ ನಮೂದಿಸಬೇಕು. ಪಂಚಾಯತ್ ದೇಶದಲ್ಲಿಯೇ ಪಾತ್ರರಾಗಿರುವುದರಿಂದ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದ್ದು ನಮ್ಮ
ನಮಗೆ ಕಾರ್ಮಿಕ ಇಲಾಖೆಯಿಂದ ನಿಗದಿಪಡಿಸಿದ ಕನಿಷ್ಠ ವೇತನ ಸಹ ಸಿಗುತ್ತಿಲ್ಲ. ಹಾಗೂ ಕೆಲವು ಕಡೆ ಹೊರಗುತ್ತಿಗೆ ಮುಖಾಂತರ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಯಶಸ್ವಿ ಸೂಚನೆ ಮಾಡುತ್ತಿದ್ದಾರೆ. ಮತ್ತು ನಮ್ಮಲ್ಲಿ 40% ಮಹಿಳೆಯರಿಂದ ಅವರೆಲ್ಲರಿಗೂ ಮಾನಸಿಕ ಕಿರುಕುಳ ಅನುಭವಿಸುತ್ತಿದ್ದಾರೆ. ಪಂಚತಂತ್ರಕ್ಕೆ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದ್ದರಿಂದ ಮಾನ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಗ್ರಾಮ ಪಂಚಾಯತ್ಗಳಲ್ಲಿ ಸೇವೆ ಸಲ್ಲಿಸಿರುವ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಕನಿಷ್ಠ ವೇತನ 8,000 ರೂಪಾಯಿ ನಿಗದಿಪಡಿಸಿ ಅವರಿಗೆ ಉದ್ಯೋಗ ಭದ್ರತೆ ನೀಡಲು ಕಡತ ಮಂಡಿಸಿ ಎಂದು ಆದೇಶಿಸಿದರು. ಕಡತ ಮಂಡನೆಯಾಗಿ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಸಿಗದ ಕಾರಣ ಕಡತವು ಅಲ್ಲಿಯೇ ಉಳಿದಿದೆ. ಆದರೆ ಇದುವರೆಗೂ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಯಾವುದೇ ನ್ಯಾಯ ಸಿಗಲಿಲ್ಲ. ಹಲವಾರು ಸಲ ಸರ್ಕಾರಕ್ಕೆ ಮನವಿಗಳನ್ನು ಮಾಡಿಕೊಂಡಾಗ ಮಾನ್ಯ ಸಾಲಿ ರಜನೀಶ್ ಅವರು ಸರ್ಕಾರದ ಕಾರ್ಮಿಕರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯವರು ಕೇಂದ್ರ ಸರ್ಕಾರಕ್ಕೆ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಬೇಕಾಗುವ ವೇತನಗೋಸ್ಕರ ಪ್ರಸ್ತಾವನೆ ಕಳಿಸಿದರು. ಕೇಂದ್ರ ಸರ್ಕಾರದಿಂದ ವಾರ್ಷಿಕವಾಗಿ 54 ಕೋಟಿ ರೂಪಾಯಿ ಕೊಡಲು ಒಪ್ಪಿಕೊಂಡಿದ್ದಾರೆ. ಆದರೆ ಇದುವರೆಗೆ ಸರ್ಕಾರದಲ್ಲಿ ಯಾವುದೇ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ಹಾಗೂ ಸರ್ಕಾರದಿಂದ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಸಂಬಂಧಿಸಿದಂತೆ ದಿನಕ್ಕೊಂದು ಆದೇಶಗಳು ಸೃಷ್ಟಿಸಿ ಸಾವಿರಾರು ಉದ್ಯೋಗಿಗಳ ನೆಮ್ಮದಿ ಹಾಳಾಗುತ್ತಿದೆ. ಇದರಿಂದ ಬೇಸತ್ತ ನಾವುಗಳು ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಸಮಾವೇಶದ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದೆಂದರೆ ಸರ್ಕಾರವು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಾರದರ್ಶಕ ಆಡಳಿತ ತರಬೇಕು, ಕಂಪ್ಯೂಟರೀಕರಣ ಆಡಳಿತ ತರಬೇಕು. ಮಹತ್ವಾಕಾಂಕ್ಷಿ ಉದ್ದೇಶವು ಸಫಲಗೊಳ್ಳಬೇಕಾದರೆ ಗ್ರಾಮ ಪಂಚಾಯತ್ಗಳಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸಿರುವ ಡಾಟಾ ಎಂಟ್ರಿ ಆಪರೇಟರ್ಗಳ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸಲು ಮಾತ್ರ ಸಾಧ್ಯ. ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗ್ರಾಮ ರಾಜ್ಯದ ಕನಸು ನನಸಾಗಿ ಸರ್ಕಾರದ ಹಲವು ಯೋಜನೆಗಳು ಗ್ರಾಮೀಣರಿಗೆ ತಲುಪುವುದರಲ್ಲಿ ಸಂದೇಹವಿಲ್ಲ ಎಂದು ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಸಮರ್ಪಿಸುತ್ತಿದ್ದೇನೆ. ಮುಂದಿನದು ಹೊರಗುತ್ತಿಗೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಎರಡನೇದು 1987ರಲ್ಲಿ ಮಂಡಲ ಪಂಚಾಯತ್ ಹೆಡ್ ಸೆಕ್ರೆಟರಿಗಳನ್ನು ಅಪ್ಡೇಟ್ ಮಾಡಿಕೊಂಡು ನೇಮಕಾತಿ ಆಧಾರದ ಮೇಲೆ ರೆಗ್ಯುಲರ್ ಮಾಡಿದ ಹಾಗೆ ಗ್ರಾಮ ಪಂಚಾಯತ್ಗಳಿಗೆ ವರ್ಗಾವಣೆ ಮಾಡಿದಂತೆ ಪಂಚಾಯತ್ ರಾಜ್ ಅಧಿನಿಯಮ 111ರಂತೆ ಕಾರ್ಯದರ್ಶಿಗಳಿಗೆ ಯಾವ ರೀತಿ ಪರಿಸಾಗಿಲ್ಲ ಅದೇ ರೀತಿ ಡಾಕ್ಯುಮೆಂಟ್ ಡಾಟಾ ಎಂಟ್ರಿ ಆಪರೇಟರ್ ಪರಿಗಣಿಸಿ ಜಿಲ್ಲಾ ಪಂಚಾಯತ್ನಿಂದ ವೇತನ ಕೊಡಬೇಕು ಅಥವಾ ಬೆಳೆಗಾರರ ಬದಲಾಗಿ ಡಾಟಾ ಎಂಟ್ರಿ ಆಪರೇಟರ್ ಅನ್ನು ಪರಿಗಣಿಸಬೇಕು. ಮೂರನೇ ಬೇಡಿಕೆ ಮಹಿಳಾ ಉದ್ಯೋಗಿಗಳಿಗೆ ಸರ್ಕಾರದ ಸೇವಾ ನಿಯಮದಂತೆ ಸವಲತ್ತು ಒದಗಿಸಬೇಕು. ಈ ಒಂದು ಮನವಿಯನ್ನು ಸ್ವಾಮಿಗಳ ಪಾದಾರ್ಪಣೆಯ ಮುಖಾಂತರ ನಾವು ಸರ್ಕಾರಕ್ಕೆ ಕಳಿಸಿ ಅವರು ಸ್ವಾಮಿಗಳ ಮನೆಗೆ ಒಂದು ವಿಧಕಸವಾಗಿ ನಮ್ಮೆಲ್ಲರ ಪಾಲಿನ ದೈವವಾಗಿ ನಮ್ಮೆಲ್ಲರ ಪಾಲಿನ ಸಂಪರ್ಕವಾಗಿ ನಮಗೆ ಅವರು ಯಾವ ದಿಕ್ಕಿನ ಪ್ರದೇಶವಾಗಿದೆ ಅವರನ್ನು ನಮ್ಮ ಸಾಕ್ಷಾತ್ ಪರಮಾತ್ಮರು ನಮ್ಮ ಎದುರಿಸಿರುವಾಗ ಯಾರಿಗೆಲ್ಲ ಅವಶ್ಯಕತೆ ಇಲ್ಲ. ಮಹಾಸ್ವಾಮಿ ಸರ್ಕಾರಕ್ಕೆ ಮಾರ್ಗದರ್ಶನ ಕೊಟ್ಟು ಅಪ್ಪಟ್ಟು ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಈಗ ಸ್ವಾಮೀಜಿಯವರು ನಮ್ಮನ್ನು ಉದ್ದೇಶಿಸಿ ಎರಡು ಆಸಕ್ತಿ ನೀಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಕ್ರಮಕ್ರಮವಾಗಿ ಮಾನವ ಮುಂದುವರಿತಾ ಬಂದ ಅನೇಕವಾಗಿರ್ತಕ್ಕಂಥವನ್ನು ಸಾಧನೆ ಮಾಡಿ 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 ಮುಗಿತಾ ಬಂದ ಭಾಷೆ ಬಂತು, ಮಾತು ಬಂತು, ವಿಚಾರ ಬಂತು, ಸರ್ಕಾರ ಬಂತು, ತಿಳ್ಕೊಂಡ ಉದ್ಗಾರದಲ್ಲಿ ಮಾನವನ ಬೆಳವಣಿಗೆ ಎಲ್ಲರ ಕ್ಷೇತ್ರ ಕೂಡ ಕೊಡುಗೆ ಕೊಟ್ಟಿದೆ. ಬೆಳೆತಕ್ಕಂಥ ಕೊಡುಗೆ ಮನೆಗಿರತಕ್ಕಂಥ ಶ್ರೇಷ್ಠ ಬಗ್ಗೆ ಕೊಟ್ಟಿದೆ. ಎರಡು ಬೆಳಿಗ್ಗೆ ನಾವು ಅಭಿಮಾನ ಪಡೆಯಬೇಕು. ಭಾರತೀಯ ಸಂಸ್ಕೃತಿ ಉದಾಹರಣೆಗೋಸ್ಕರವಾಗಿ ಯಾವ ತತ್ವ ಬೇಕು, ಆಚರಣೆ ಬೇಕು ಒಳಗೊಂಡು ಜಗ ಬರ್ತಕ್ಕಂಥ ಸಂಸ್ಕೃತಿ ಇದೆ. ಹಲವಾರು ಕಾರಣಗಳಿಂದ ನಮ್ಮ ಗೌರವಿಕತೆಯ ಸ್ವಾರ್ಥ ಕಟ್ಟಿಕೊಂಡು
ಬುದ್ಧನೇ ಕಳೆದುಕೊಂಡಿದ್ದೇವೆ ನಾವು. ನಮಗೆ ಗೊತ್ತುವ ಜಗತ್ತು ಮಾಡಿರು ಯೋಜನೆ ಮಾಡಿರು ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಬಂದ ಮೇಲೆ ಜಾಗೃತವಾಗಬೇಕು. ತತ್ವ ಅರ್ಥ ಮಾಡಿಕೊಳ್ಳಬೇಕು, ಜವಾಬ್ದಾರಿ ತೀರ್ಮಾನ ಮಾಡಿಕೊಳ್ಬೇಕು. ಹಾಗಾಗಿ ರಾಷ್ಟ್ರ ಜವಾಬ್ದಾರಿ ಬದಲಿ ಮೇಲೆ ಕೊಡಬೇಕು. ಮುಖಂಡರು ಮಾರ್ಗದರ್ಶನ ಮಾಡಬೇಕು, ಜಗತ್ತಾಗಬೇಕು, ಸಂಕಲ್ಪನೆ ಮಾಡಬೇಕು. ಮಾಡ್ತೇವೆ ಮುಖಂಡರಿಗೆ ಮಾತ್ರ ಸಾಧ್ಯವಾಗುವುದಿಲ್ಲ, ಪ್ರತಿಗಳು ಮಾತ್ರ ಸಾಧ್ಯವಾಗತಕ್ಕಂಥದ್ದಲ್ಲ. ಪ್ರತಿ ಪಾರ್ಟಿಯೂ ಕೂಡ ನನ್ನ ಪಾರ್ಟಿಯ ಪ್ರತಿಕರಣ ನಾನು ಬೆಳವಣಿಗೆ ಅಂತಕ್ಕಂಥ ಒಂದು ಆತ್ಮಗಳನ್ನು ಮಾಡಿದ್ದೇನೆ. ಪ್ರತಿಯೊಬ್ಬರಿಗೂ ತನ್ನ ಸ್ಥಾನ ಮಾಡತಕ್ಕಂಥ ಒಂದು ಕರ್ತವ್ಯವನ್ನು ನಿಷ್ಠಾಪೂರ್ವಕವಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡತಕ್ಕಂಥ ಒಂದು ಪ್ರೀತಿಯನ್ನು ಉಂಟಾಗಬೇಕು. ಪ್ರಜಾಪ್ರಭುತ್ವ ಸುರಕ್ಷೆ ಹೌದು. ಪ್ರಜಾಪ್ರಭುತ್ವ ಪ್ರಭುತ್ವ ಪ್ರಜೆಯಲ್ಲಿರ್ತಕ್ಕಂಥ ಅಧಿಕಾರ ಅಂಗಡಿಗೆ ಉಂಟು. ಅಧಿಕಾರದ ಹಂಚಿಕೆ ಆಗುತ್ತೆ. ಸರಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿ ವ್ಯಕ್ತಿಯೂ ಕೂಡ ಚೆನ್ನಾಗಿ ವಿಚಾರ ಮಾಡಿ ಆತ್ಮನಿರ್ಭರ ಮಾಡಿಕೊಂಡು ತನ್ನ ಕರ್ತವ್ಯವನ್ನು ಮಾಡತಕ್ಕಂಥ ಯಾರಾಗಿದೆ ದೇಶಾಚಾರನಾಗಲಿ ಬೇರೆ ಕಾರ್ಪೊರೇಷನ್ನಾಗಲಿ ನಾಗರಿ ಕೈಗಾರಿಕೆ ಮಾಡತಕ್ಕಂಥದ್ದಾಗಲಿ ಎಲ್ಲೂ ಒಂದು ಕಾರ್ಯಕ್ರಮ ಪ್ರಜಾಪ್ರಭುತ್ವ ಇನ್ನು ಮುಂದೆ ಇರ್ತಕ್ಕಂಥದ್ದು ವಿಷಯ. ಅಧಿಕಾರ ಮಾಡಲ್ಲ ಹಂಚಿಕೆ ಆಗಬೇಕು. ಬೆಂಗಳೂರು ಕೆಲಸ ಮಾಡಬೇಕು, ಮಾಡ್ತಕ್ಕಂಥ ಇಲ್ಲಿ ನಾವು ಸ್ವಾರ್ಥ ಕೊಡುದು, ಪ್ರತಿಷ್ಠೆ ಕೊಡುದು, ಜನರಿಗೂ ಕೂಡ ಅವ್ರ ಸ್ಥಾನ ಹಾಕೊಂಡು ಕತೆ ಹಾಕೊಂಡು ಅದನ್ನು ಮಾಡ್ತಕ್ಕಂಥ ಯೋಚನೆ ಉಂಟಾಗಿದೆ. ಮತ್ತು ರಾಷ್ಟ್ರ ಬಂದು ವಿಶ್ವಾಸ ಕೂಡ ಆರ್ಥಿಕವಾಗಿರ್ತಕ್ಕಂಥ ಅದಕ್ಕೆ ಸಾಕಷ್ಟು ಉಂಟಾಗಿದೆ. ವಿಧಾಯತಕ್ಕಂಥ ಬರ್ತನೆ ಜಾಸ್ತಿ ಆಗಿದೆ. ಶಿವನ ವಿಗ್ರಹ ಇದೆಯಲ್ಲ ಸರ್, ಸ್ವಲ್ಪ ಈ ಕಡೆ ನಡ್ಕೊಳ್ತಾ ಇದ್ದಾರೆ, ಬಡ್ಡಿ ಕೊಡ್ತಾ ಇದ್ದಾರೆ. ವೈದ್ಯರು ಬಿಟ್ಟಿದ್ದೀವಿ, ಉಪವಾಸ ಬೇಕು, ಸರ್ಕಾರವಾಗಿ ಎಲ್ಲರಿಗೂ ಮೂಲಭೂತವಾದ ಸೌಕರ್ಯವಿಲ್ಲ. ಪಡೆದುಕೊಳ್ಳಲು ವ್ಯವಸ್ಥೆ ಅವಶ್ಯಕವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಳ್ಳುವುದೇ ಪಂಚಾಯತ್ ಇರ್ತಕ್ಕಂಥದ್ದು, ಮುಖಂಡಿರ್ತಕ್ಕಂಥದ್ದು, ಸರ್ಕಾರ ಇರ್ತಕ್ಕಂಥದ್ದು. ಹಾಗೆಯೇ ಮುಖ್ಯಮಂತ್ರಿಗಳು ಸಂಸದ ಜನರ ಮಾಡಬೇಕಾದರೆ ಜವಾಬ್ದಾರಿ ಏನಾದರೂ ಎಲ್ಲರೂ ಅರ್ಥಗಳಿಲ್ಲ. ತಮ್ಮ ಸ್ಥಾನ ಮಾಡ್ತಾರೆ. ಅದನ್ನು ವಿದ್ಯಾಭ್ಯಾಸ ಬಹಳ ಕಡಿಮೆಯಾಗಿತ್ತು, ಅಕ್ಷರಸ್ಥೆ ಇರಲಿಲ್ಲ, ಮುಂಚೆ ಜಾಸ್ತಿ ಆಗ್ತಾ ಬಂದಿದೆ. ಸಾಕಷ್ಟು ಆಗಿಲ್ಲ. ಅದು ಕೂಡ ಮೇಲೆ ಮಾಡಬೇಕು. ಹಾಗೆ ವಾಸ್ತವಿಕವಾಗಿ ಜನರು ಮಾಡಿಕೊಂಡು ಮತ್ತು ಒಳ್ಳೆಯ ಮಾಡಿಕೊಂಡು
ಶಿಕ್ಷಕರು ಮಧ್ಯದಲ್ಲಿ ಆಗುತ್ತೆ ಕೆಲವು ಉಂಟಾಗಬೇಕು ಸ್ವಾರ್ಥಕ್ಕೋಸ್ಕರ ನಮಗೋಸ್ಕರ ಎಲ್ಲರೂ ಬಟ್ಟೆಗೆ ಹಾಕಿಕೊಂಡು ಕತ್ತು ಹಾಕಿಕೊಂಡು ಮುಖತ್ತು ಮಾಡಬೇಕು ಅಂತಕ್ಕಂಥದ್ದು ಮಕ್ಕಳು ಆ ಪ್ರತಿಯೊಂದು ಸಮಾಜ ಬೇಕಾಗಿರ್ತಕ್ಕಂಥ ಒಳಗಿನ ಸೇರಿ ಸಮಾಜ ಮಾಡಬೇಕು ಮುಖಂಡರು ವಿಚಾರ ಮಾಡಬೇಕು ಹಚ್ಚಿಕೊಂಡು ಎಲ್ಲರಿಗೂ ಅದರ ಕರ್ತವ್ಯದ ಬಗ್ಗೆ ಜವಾಬ್ದಾರಿ ಬಗ್ಗೆ ಉದ್ದೇಶ ಆ ದೃಷ್ಟಿಯಿಂದ ಒಳ್ಳೆಯ ಎಲ್ಲ ಉತ್ಸಾಹವಾಗಿ ವಿಜಯದಲ್ಲಿ ಮುಖಂಡರು ಹೇಳ್ತಾ ಇದ್ದಿದೆ ನ್ಯೂಸ್ಗಳನ್ನು ತರಬೇಕು ಸ್ವಾಗತ ಮಾಡಬೇಕು ನಾವು ಎಲ್ಲರೂ ಸ್ಫೂರ್ತಿ ಮಾಡಬೇಕು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರಬೇಕು ಅದೇ ಆಗತಕ್ಕಂಥ ಸ್ಫೂರ್ತಿ ಉಂಟು ಮಾಡಲು ಮಾಡಿಕೊಂಡು ಹೋಗಬೇಕು ಮಂದಿ ಸೇರ್ತಕ್ಕಂಥ ಸನ್ನಿವೇಶದಲ್ಲಿ ಫಲಿತಾಂಶವಾಗಿದ್ದಾರೆ ಎಲ್ಲರೂ ಅದರಲ್ಲಿ ಅವರು ನಾಳೆ ಅದಕ್ಕೆ ಯೋಗ ಪ್ರತಿಯೊಬ್ಬರೂ ಪ್ರಯತ್ನ ಪ್ರಯತ್ನ ಗ್ರಾಮಗಳಲ್ಲಿ ಉಂಟು ಪರಿಹಾರ ಮಾಡಿಕೊಂಡು ಒಗ್ಗಟ್ಟಾಗಿ ಮಾಡತಕ್ಕಂಥ ಅತ್ಯಾಚಾರಬೇಕು ಗ್ರಾಮ ಪಂಚಾಯತ್ ಮುಖ್ಯ ಸಂಸ್ಥೆ ಜಿಲ್ಲಾ ಪಂಚಾಯತ್ ಸಂಸ್ಥೆ ಬಹಳ ಮುಖ್ಯ ಸಂಸ್ಥೆ ಸರ್ಕಾರದ ಮೂಲಕ ಅದು ಸರ್ಕಾರ ಕೊಡ್ತಕ್ಕಂಥ ಆದೇಶ ಅಷ್ಟೇ ಪಂಚಾಯತ್ ಅದಕ್ಕೆ ಪಂಚಾಯತ್ ಸಂಸ್ಥೆಯಿಂದ ಅದೇ ಬಗ್ಗೆ ಚಿಂತನೆ ಮಾಡಿಕೊಂಡು ತನ್ನ ಸ್ಥಾನವನ್ನು ಕೊಡಬೇಕು ಮತ್ತು ಈ ಪ್ರಕಾರವಾಗಿ ಅನಾವರಣ ಮಾಡಿದ ಮೇಲೆ ಅದನ್ನು ಪರಿಪೂರ್ಣವಾಗಿ ಯೋಗ ಮಾಡತಕ್ಕಂಥ ಹೆಚ್ಚಾಗಿ ಸೇವಾ ಸೇವೆ ಮನೋಭಾವನೆ ಕೊಡಬೇಕು ಸ್ವಾರ್ಥ್ಯ ಆಗಬಾರದು ನಾನು ಸ್ವ ಬೇಕು ಹೆಚ್ಚಾಗಬೇಕು ಅಂತಕ್ಕಂಥ ಯೋಚನೆ ಕೊಡಬೇಕು ನಾನು ಸ್ವ ರಕ್ಷಣೆ ಮಾಡ್ತಾ ಬೇಕು ಎಲ್ಲರಿಗೂ ಮತ್ತೆ ಅನ್ನ ಬೇಕು ಒಳ್ಳೆಯ ಪಟ್ಟಿ ಬೇಕು ವಾಸ ಮಾಡಿ ಮನೆ ಬೇಕು ಇವತ್ತು ಅನೇಕ ಕಡೆ ಉಂಟಾಗಿರ್ತಾರೆ ಹಾಗಾಗಿ ಕೂಡ ಚಿಂತನೆ ಮಾಡಿಕೊಂಡು ಚೆನ್ನಾಗಿ ಅನುಮತಿ ಮಾಡಿಕೊಂಡು ಆರೋಗ್ಯ ಪುಸ್ತಕ ಅಂತಕ್ಕಂಥ ಉದ್ದೇಶ ಮೇಲೆ ಸಮಾಜ ಸೇರ್ತಕ್ಕಂಥದ್ದು ಎಲ್ಲ ಚಿಂತನೆ ಮಾಡ್ತಕ್ಕಂಥ ಸಮಾಜ ಮಾಡಿಕೊಂಡು ಅನ್ನೊಂದುಕೊಂಡು ಕಂಡುಬಿಟ್ಟುಕೊಂಡ್ರೆ ನಾವು ಸಂತೋಷ ವಿಚಾರ ವಿಷಯ ಒಳ್ಳೆ ಗೆಲ್ಲಿ ಒಳ್ಳೆ ಗಮನದಲ್ಲಿ ಉಳಿತಾಗಿ ಕುಳಿತಾಗಿ ರಾಜಕೀಯ ಊಟದೆ ಈ ಕೇಂದ್ರ ಸಭೆ ಇದಕ್ಕೂ ಕೊಡ್ತಾ ಇರ್ತಕ್ಕಂಥ ಎಲ್ಲರೂ ಸಮಾವೇಶ ಮಾಡತಕ್ಕಂಥ ವಿಚಾರ ಮಾಡಿಕೊಂಡು ನಾನು ಆತ್ಮನ್ನು ನಮ್ಮ ಕೆಲಸ ಜವಾಬ್ದಾರಿ ಹಾಕಿಕೊಡಬೇಕು ಮಾಡಿಕೊಂಡು ಹೋಗ್ಬೇಕು ನಾನು ನನ್ನ ಹೆಂಗೆ ಮಾಡ್ಕೊಂಡಿದ್ದೇನೆ ಬೆಳೆಸಿಕೊಂಡು ಬದಲಾವಣೆ ಎಲ್ಲರಿಗೂ ಬೇಕು ತಮ್ಮ ಹಾಕೊಂಡು ಮಾಡತಕ್ಕಂಥ ಕಥೆ ಮಿಚ್ಚುಗಳಿಗೆ ಸಮಾಜ ವಿಚಾರ ಚೆನ್ನಾಗಿ ಕೆಲಸ ಮಾಡಲಿ ಆ ಪ್ರಜ್ಞೆ ಮೇಂಟೈನ್ ಮಾಡಲಿ ಜನ ಸಮಾವೇಶ ಮಾಡಿಕೊಂಡು ದೊಡ್ಡದಾಗಿರ್ತಕ್ಕಂಥ ಮೇಂಟೈನ್ ಮಾಡಲಿ ಈ ಸಮಾವೇಶ ಹೆಚ್ಚು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಹೊರಗಡೆ ಹೆಚ್ಚಾಗಿ ಬಂದು ರಾಷ್ಟ್ರೀಯ ಬಂದು ಮುಖ್ಯ ಚಲನಚಿತ್ರವಾಗಿ ಕಳಿಸಿಬಿಟ್ಟು ಇದರ ಮಗುವನ್ನು ಕೋರಿ ನನ್ನ ಮಾತು ಮಾಡ್ತೀನಿ. ಮಹಾತ್ಮಾಂಜಿಯವರು ಈ ಸಮಾವೇಶವನ್ನು ಕೇವರಿಗೆ ಗೌರವವನ್ನು ಸೂಚಿಸಬೇಕಾಗಿ ವಿನಂತಿ. ಎಲ್ಲರೂ ಸಾವಧಾನವಾಗಿ ತಿಳಿದುಕೊಳ್ಳಬೇಕಾಗಿ ವಿನಂತಿ. ದಯವಿಟ್ಟು ಸಮಾರಂಭದಲ್ಲಿ ಹೋಗಿ ಎಷ್ಟು ಹೋಗಬೇಡಿ ಎಂದು ಅದನ್ನೇ ತಿಳಿದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಎಲ್ಲ ಜಿಲ್ಲೆಯ ಈಗ ನಮಗೆ ಬೆಳ್ಕೊಡ್ತಾ ಇದ್ದಾರೆ. ನಾವು ಮುಂದಿನ ಕಾರ್ಯಕ್ರಮಗಳು ನಮ್ಮ ಜೊತೆ
ಪಂಚಾಯತ್ ತುಮಕೂರು ಇವರು ಸಹ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಅವರಿಗೆ ಸ್ವಾಗತ ಚಪ್ಪಾಳೆ ತಪ್ಪಬೇಕು ಅಂತ ಹೇಳ್ತಾರೆ. ಕರ್ನಾಟಕದ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಅಕೌಂಟೆಂಟ್ ಡಾಟಾ ಎಂಟ್ರಿ ಆಪರೇಟರ್ ಒಕ್ಕೂಟದ ವತಿಯಿಂದ ಈ ದಿನ ಕಾರ್ಯಕ್ರಮದ ನಾವಿಂತ ಒಂದು ಸಮಾರಂಭವನ್ನ ಅದು ಪೂಜ್ಯ ಸನ್ನಿಧಿಯಲ್ಲಿ ಇಂಥ ಒಂದು ಪವಿತ್ರ ದಿನದಲ್ಲಿ ನಾವು ಈ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ಅಂದ್ರೆ ಅವರ ಈ ಸಮಾವೇಶದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಜಿಲ್ಲಾ ಪಂಚಾಯಿತಿ ಇವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕಾಗಿ ಅವರಿಗೆ ಧನ್ಯವಾದಗಳು ಹಾಗೂ ಮಾನವೀಯ ಮಾಡಿಸಿದಂತಹ ಪಡಿಸಿದ್ದೇವೆ. ಶಾಲೆಯನ್ನು ಒದಗಿಸುತ್ತಿರುವ ಮೂಲಕ ಸನ್ಮಾನಿಸಲಾಗುತ್ತಿರುವ ಶ್ರೀಯುತ ಗೋವಿಂದ ರಾಜುರವರಿಗೆ ಧನ್ಯವಾದಗಳು. ಧನ್ಯವಾದಗಳು ಕುಮಾರಿ ಇಂದಿರಾಜ್ ಅವರಿಗೆ. ಜಿಲ್ಲಾ ಪಂಚಾಯಿತಿ ತುಮಕೂರು ಇವರಿಗೆ ಸನ್ಮಾನವನ್ನು ಮಾಡಲಿದ್ದಾರೆ. ಕುಮಾರಿ ಮಮತಾ ಅವರು ಸನ್ಮಾನವನ್ನು ಮಾಡಿದಂತಹ ಕುಮಾರಿ ಮಮತಾ ಅವರಿಗೆ ಧನ್ಯವಾದಗಳು. ಸನ್ಮಾನವನ್ನು ಮಾಡಿದಂತಹ ಅಶೋಕ್ ಅವರಿಗೆ ಧನ್ಯವಾದಗಳು. ಸಮಾವೇಶದ ಕುರಿತು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀವಿ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಒಂದು ಹುದ್ದೆ ಸೃಜನೆ ಆಗಬೇಕಾದ ಕಾರಣಕರ್ತರಾಗಿರ್ತಕ್ಕಂಥ ಮಾನ್ಯ ತುಮಕೂರು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ನಮ್ಮ ಗೋವಿಂದರಾಜು ಸಾಹೇಬ್ರೆ ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮೆದುಳು ಬೀಳಲು ಬಂದಿರತಕ್ಕಂಥ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರೇ ಹಾಗೂ ನನ್ನ ಎಲ್ಲ ನೆಚ್ಚಿನ ಹುದ್ದೆಗೆ ಬಂದಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಇದೆ ಅಂದ್ರೆ, ಈ ಒಂದು ಹುದ್ದೆಗೆ ಬಂದಿರತಕ್ಕಂಥ ನಮ್ಮ ಡಾಟಾ ಎಂಟ್ರಿ ಆಪರೇಟರ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವತ್ತು ಬಹಳ ದೀನ ದಲಿತರ ಮನೆಗಳಿಂದ ಬಂದಂತ ಹೆಣ್ಮಕ್ಳು ಮತ್ತು ಆ ಗ್ರಾಮಗಳಲ್ಲೇ ವಾಸವಾಗಿರ್ತಕ್ಕಂಥ ನಮ್ಮ ಸ್ನೇಹಿತರಾದ ಇವುಗಳು ಅಲ್ಲಿ ಹುದ್ದೆಗಳನ್ನು ಬಹಳ ನೀವು ಬಂದ ಮೇಲೆ ನಮ್ಮಲ್ಲಿ ಕಂಪ್ಯೂಟರೈಸೇಷನ್ ಅನ್ನೋದಕ್ಕೊಂದು ಅರ್ಥವನ್ನ ತಂದುಕೊಟ್ಟಿದ್ದೀರಿ. ಕೇವಲ ಕೆಲವೊಮ್ಮೆ 2,000 ರೂಪಾಯಿಗಳು ನಾವು ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಇರ್ತೀವಿ, ಅಲ್ಲಿ ನಮಗೆ 2,000 ರೂಪಾಯಿ ಅಂದ್ರೆ ಬಾಡಿಗೆ ಕೂಡ ಸಿಕ್ಕಲ್ಲ, ಒಂದು ಸಣ್ಣ ರೂಮು ಸಿಕ್ಕಲ್ಲ. ಅಂತ 2,000 ರೂಪಾಯಿ 2,500 3,000 ಈಗ ಸರ್ಕಾರವು ಚಿಂತಿಸ್ತಾ ಇದೆ, ಇನ್ನೂ ಹೆಚ್ಚಿಗೆ ಇವರಿಗೆ ಸಂಬಳವನ್ನು ನೀಡಬೇಕು ಅಂತ. ಅದರಲ್ಲಿ ಕೆಲವು ಪ್ರೋಸೆಸ್ ಅಲ್ಲಿ ಇವರ ನೇಮಕಾತಿಯನ್ನ ಯಾವ ರೀತಿ ಮಾಡಬೇಕು ಅನ್ನೋ ವಿಷಯವಾಗಿ ಸ್ವಲ್ಪ ಗೊಂದಲಗಳು ಸರ್ಕಾರದ ಮಟ್ಟದಲ್ಲಿ ಇರೋದ್ರಿಂದ ಅದನ್ನು ನಾವು ಮತ್ತೆ ನಮ್ಮ ಸ್ನೇಹಿತರಾದ ನೀವುಗಳು ಕೂತು ಮತ್ತೆ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಮತ್ತೆ ಈ ಇಲಾಖೆ ಬಗ್ಗೆ, ಇಲಾಖೆ ಏನಿದೆ ಪಿಂಟು ಪ್ಲೇನ್ ಅಂತಾರಲ್ಲ ಆ ತರ ಅಲ್ಲಿ ಒಬ್ಬ ಕುಮಾರನಿಂದ ಹಿಡಿದು ಮೇಲಧಿಕಾರಿ ಆಗುವ ವ್ಯಕ್ತಿಯವರೆಗೆ ಮತ್ತೆ ಅದನ್ನ ಆದೇಶಗಳವರೆಗೆ ಎಲ್ಲವನ್ನು ತಿಳಿದಿರ್ತಕ್ಕಂಥ ನಮ್ಮ ಗುರುಗಳಾದ ಮಾನ್ಯ ಗೋವಿಂದ ಸಾಹೇಬರಿದ್ದಾರೆ. ನಾನು ಅವ್ರನ್ನ ನಮ್ಮ ಎಲ್ಲ ಡಾಟಾ ಎಂಟ್ರಿ ಆಪರೇಟರ್ಗಳು ಪರವಾಗಿ ಕೇಳ್ಕೊಳ್ತೀನಿ. ಗ್ರಾಮೀಣಾಭಿವೃದ್ಧಿಯಲ್ಲಿ ಮುಖ್ಯವಾಗಿ ಗ್ರಾಮೀಣಾಭಿವೃದ್ಧಿ ಸಾಧಿಸಲಿಕ್ಕಾಗಿ 3 ಹಂತದ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ತರಬೇಕಾಗಿದೆ. ಅದು ಒಂದು ಗ್ರಾಮೀಣಾಭಿವೃದ್ಧಿ ಸಾಧಿಸಲಿಕ್ಕಾದ ಒಂದು ಸಾಧನ. ಅದೇ ರೀತಿ ಯೋಜನೆಗಳು ಅಷ್ಟೇ, ಅದು ಒಂದು ಸಾಧನ. ಸಹಕಾರ ಸಂಘಗಳು ಸಹ ಮತ್ತೊಂದು ಸಾಧನಗಳಿಗೆ 3 ಸಹ ಒಂದು ನಮಗೆ ಪಿಲ್ಲರ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ತೀವಿ. ಆ ರೀತಿಯಾಗಿದೆ. ಇಂಥ
ಗ್ರಾಮೀಣಾಭಿವೃದ್ಧಿಗಾಗಿ ಅದರಲ್ಲಿ ಪಾರದರ್ಶಕತೆ ತರುವ ಯತ್ನದಲ್ಲಿ ಕಂಪ್ಯೂಟರೈಸೇಷನ್ ಗಣಕೀಕರಣವನ್ನ ಪಂಚಾಯತ್ಗಳಲ್ಲಿ ಮಾಡಲಾಯಿತು. ಆ ಗಣಕೀಕರಣವನ್ನು ಮಾಡಬೇಕಾದಾಗ 2002ರಿಂದ ಮೊದಲುಗೊಂಡು ಮೊಟ್ಟ ಮೊದಲನೇದಾಗಿ ಬೆಂಗಳೂರಿನ ನಮ್ಮ ಬೆಳ್ಳಂಡೂರು ಗ್ರಾಮ ಪಂಚಾಯಿತಿ ಗಣಕೀಕರಣಗೊಳಿತು. ಅದಾದ ನಂತರ ಪ್ರತಿಯೊಂದು ಪಂಚಾಯತಿಗಳಲ್ಲೂ ಈಗ ಪಂಚಾಯತ್ ಮುಖಾಂತರ ಗಣಕೀಕರಣಗೊಂಡಿದೆ. ಎಲ್ಲಾ ವಿದ್ಯಾವಂತ ವರ್ಗ ಪಂಚಾಯತಿಗಳನ್ನ ಬಹಳ ವ್ಯತ್ಯಾಸವಾಗಿ ನೋಡ್ತಿದ್ರು. ಅಂತ ಒಂದು ಸಮಯದಲ್ಲಿ ಗಣಕೀಕರಣಗೊಂಡಿದೆ, ಇಷ್ಟೊಂದು ಮಾಹಿತಿ ಗಣಕೀಕರಣದಲ್ಲಿ ಸಿಗುತ್ತೆ ಅಂತ ಬಹಳ ಸಂತೋಷ ಪಡ್ತಾರೆ. ಅವರ ಸಂತೋಷದಲ್ಲಿ ನಿಮ್ಮ ಶ್ರಮ ಇದೆ ಸ್ನೇಹಿತರೆ. ಡಾಟಾ ಎಂಟ್ರಿ ಆಪರೇಟರ್ಗಳ ಶ್ರಮ ಅವರ ಸಂತೋಷದಲ್ಲಿದೆ. ಪಾರದರ್ಶಕತೆ ಯಾರೆಲ್ಲ ಕೇಳ್ತಾರೆ ಅವರು ಇವತ್ತು ಸಿಸ್ಟಮ್ ಅಲ್ಲಿ ಅವರ ಒಂದು ಪಾರದರ್ಶಕತೆಯನ್ನ ನೋಡಬಹುದಾಗಿದೆ. ಮತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆಸತಕ್ಕಂಥ ಪ್ರತಿಯೊಂದು ಸಭೆ ಸಮಾರಂಭ, ಯಾವುದೇ ಒಂದು ಫಲಾನುಭವಿ ಆಯ್ಕೆ, ಪ್ರತಿಯೊಂದನ್ನು ನಾವು ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳಲ್ಲಿ ಆಯ್ಕೆ ಮಾಡಿದ್ರು ಯಾವ ರೀತಿ ಆಯ್ಕೆ ಆಗಿದೆ, ಯಾರ್ಯಾರು ಆಯ್ಕೆ ಆಗಿದ್ರೆ ಯಾವ ರೀತಿ ಆಗಿದೆ ಅಂತ ಪಂಚತಂತ್ರದಲ್ಲಿ ನೀವೇ ಅದನ್ನ ಅಪ್ಲೋಡ್ ಮಾಡ್ತಿರ್ತೀರ. ಮೊಟ್ಟ ಮೊದಲನೇದಾಗಿ ಡಿಒಗಳನ್ನು ನಾವು ಎನ್ಆರ್ಜಿಗಾಗಿ ಅವರು ಪಡೆದುಕೊಂಡ್ರು ಸಹ, ಆದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಕೆಲಸಗಳನ್ನು ಡಿಒ ಇವತ್ತು ಕಂಪ್ಯೂಟರ್ ಅಲ್ಲಿ ಕೊಟ್ಟು ಮಾಡ್ತಾ ಇರ್ತಾರೆ. ಈ ಎಲ್ಲ ವಿಷಯವಾಗಿ ಅವರು ಇದ್ರೂ ಸಹ ನಮ್ಮಲ್ಲಿ 111 ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 111, 112, 113 ಇವೆಲ್ಲ ಏನಿದಾವೆ ಅದು ನಮ್ಮ ಗ್ರಾಮ ಪಂಚಾಯತಿ ನೌಕರರಿಗೆ ಸಂಬಂಧಿಸಿದ ಪಂಚಾಯತ್ ರಾಜ್ ಕಾಯ್ದೆ ಏನು ಹೇಳುತ್ತೆ, ಅಲ್ಲಿನ ಗ್ರಾಮೀಣಾಭಿವೃದ್ಧಿ ಆಗಬೇಕು ಅಂದ್ರೆ ಅಲ್ಲಿ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತರಬೇಕು. ಅದು 3 ಹಂತದ ವ್ಯವಸ್ಥೆಯನ್ನು ತಂತು. ಅದರಲ್ಲಿ ಗ್ರಾಮ ಪಂಚಾಯತಿಗೆ ಮಾತ್ರ ನೌಕರರನ್ನ ಗ್ರಾಮ ಪಂಚಾಯತಿ ನೌಕರರಾಗಿ ನೇಮಕೊಳ್ಳುವಂತ ಒಂದು ಅವಕಾಶವನ್ನು ಸಹ ಕಲ್ಪಿಸಿತು. ಯಾಕೆಂದ್ರೆ ಆ ಗ್ರಾಮದ ಒಬ್ಬ ಬಡವನಿಗೆ ವಿದ್ಯಾವಂತನಿಗೆ ಅಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಟ್ರೆ ಅಲ್ಲಿ ಅವರ ನೌಕರನಾಗಿ ಮುಂದೆ ಸರ್ಕಾರ ಅದನ್ನು ಒಪ್ಪಂದ್ರೆ ಅವರು ಸರ್ಕಾರಿ ನೌಕರರಾಗೂ ಕಾರ್ಯದರ್ಶಿಯಾಗಿ ಇನ್ನೂ ಮುಂತಾದ ಹುದ್ದೆಗಳನ್ನ ಹೊಂದಬಹುದು ಅನ್ನೋ ಕಾರಣಕ್ಕಾಗಿ ಆ ಒಂದು ಗ್ರಾಮ ಪಂಚಾಯತಿ ನೌಕರರ ಹುದ್ದೆಯನ್ನ ಸೃಷ್ಟಿ ಮಾಡಿ ಗ್ರಾಮ ಪಂಚಾಯತಿಗಳು ನೌಕರರನ್ನ ಅಪಾಯಿಂಟ್ ಮಾಡ್ಕೊಳ್ಬೇಕಾದ್ರೆ ಹಲವಾರು ನಿಬಂಧನೆಗಳನ್ನು ಹಾಕಿತ್ತು. ಅದೇ ರೀತಿ ನಾವು ಸಹ ಸ್ವೀಪರ್ಸ್ ಇಂದ ಹಿಡಿದು ಪ್ರತಿಯೊಬ್ಬರನ್ನು ನೇಮಕ ಮಾಡ್ಕೋತೀವಿ. ಆದ್ರೆ ಡಾಟಾ ಎಂಟ್ರಿ ಆಪರೇಟರ್ಸ್ ಬಹಳಷ್ಟು ಕ್ವಾಲಿಫೈಡ್ ಇರ್ತಾರೆ, ಕೆಲವರು ಪದವೀಧರು ಇರ್ತಾರೆ, ಇನ್ನೂ ಕೆಲವು ಸ್ನೇಹಿತರಿದ್ದಾರೆ PUC ಮೇಲ್ಪಟ್ಟನೆ ಇದ್ದಾರೆ, ಎಲ್ಲರೂ ಯಾರು PUC ಕೆಳಗಡೆ ಇಲ್ಲ. ಆದ್ರೆ ಹಳೆಯ ಒಂದು ವ್ಯವಸ್ಥೆಯನ್ನು ನಾವು ನೋಡಿದ್ರೆ 2002 ನಂತರ ಇದೇನು ಗಣಕೀಕರಣ ಪಂಚಾಯತಿಗಳು ಗಣಕೀಕರಣ ಆದೋ ಅವುಗಳಲ್ಲಿ ಈ ಔಟ್ಸೋರ್ಸಿಂಗ್ ಅನ್ನೋದು ಒಂದು ಕೆಲವು ಜಿಲ್ಲೆಗಳಲ್ಲಿ ಕಂಡು ಬರ್ತದೆ. ಔಟ್ಸೋರ್ಸಿಂಗ್ ಅನ್ನ ತಾವುಗಳು ವಿರೋಧಿಸ್ತಾ ಇದೆ. ಆದ್ರೆ ನಮ್ಮ ಗ್ರಾಮ ಪಂಚಾಯತಿ ಒಂದು ಗ್ರಾಮ ಪಂಚಾಯತಿಯ ಅಧಿನಿಯಮದಲ್ಲಿ ಏನಿದೆ 111, 112ರಲ್ಲಿ ಗ್ರಾಮದ ಜನಕ್ಕೆ ನಾವು ಉದ್ಯೋಗವನ್ನು ಕೊಟ್ಟಾಗ ಸರ್ಕಾರದಲ್ಲಿ ಸರ್ಕಾರ ಮಾಡಲ್ ಎಂಪ್ಲಾಯರ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳ್ತದೆ. ಅದೇ ತರ ಗ್ರಾಮ ಸರ್ಕಾರಗಳು ಒಬ್ಬ ಮಾಡಲ್ ಎಂಪ್ಲಾಯರ್ ಆಗಿ ಕೆಲಸ ಮಾಡಬೇಕು ಅಂತ ಗ್ರಾಮ ಪಂಚಾಯತಿ ನೌಕರರಾಗಿ ಅವರನ್ನ ಸೃಜನೆ ಮಾಡೋದಕ್ಕೆ 111, 112 ನಿಯಮಗಳು ಬಂದಿದ್ದಾರೆ. ಆ ಪ್ರಕಾರವಾಗಿ ನಾವು ನೋಡೋದಾದ್ರೆ ಅದೇ ಗ್ರಾಮದಲ್ಲಿದ್ದು ಅದೇ ಗ್ರಾಮ ಪಂಚಾಯಿತಿ ಮಟ್ಟದ ಒಬ್ಬ ವ್ಯಕ್ತಿಯನ್ನ ನಾವು ಕೆಲಸಕ್ಕೆ ತಗೊಂಡು ಯಾರು ಬರ್ತಾರೆ DO ಪೋಸ್ಟ್ಗೆ, IAS ಮಕ್ಕಳು, ಉತ್ತಮವಾದ ರಾಜಕಾರಣಿ ಮಕ್ಕಳು ಅಥವಾ ಒಳ್ಳೆ ಆಫೀಸರ್ ಮಕ್ಕಳು ಯಾರು ಬರಲ್ಲ. ಅದೇ ಗ್ರಾಮದಲ್ಲಿ ಇರ್ತಕ್ಕಂಥ ಬಡವರು, ಯಾರು ದೀನದಲ್ಲಿದ್ದರು ಇಂಥವ್ರು ಬರ್ತಾರೆ. ಕೆಲವು ಹೆಣ್ಮಕ್ಳು ಕೆಲವರು ಇದನ್ನೇ ಕೇಳಿದ್ವಿ ಮೊನ್ನೆ ಸಾಹೇಬ್ರೆ, ಅವ್ರಿಗೆ ಗಡ್ಡ ಇಲ್ಲ, ಒಂದು ಮಗು ಇದೆ, ವಯಸ್ಸಾಗಿರೋ ತಂದೆ ತಾಯಿಗಳು, ಅವರೆಲ್ಲ ಜವಾಬ್ದಾರಿ ಒಂದು ಹೆಣ್ಮಕ್ಳ ಮೇಲೆ ಬಿದ್ದಿರ್ತಾರೆ. ಅದರ ಬಹಳಷ್ಟು ಹೆಣ್ಮಕ್ಳಿದ್ದಾರೆ, ಬಹಳಷ್ಟು ಅಂಗವಿಕಲರು ಈ ಹುದ್ದೆಯಲ್ಲಿದ್ದಾರೆ. ಇವರೆಲ್ಲರೂ ನಮಗೆ ಮೊಟ್ಟ ಮೊದಲನೇದಾಗಿ ಔಟ್ಸೋರ್ಸ್ ಅನ್ನ ತೆಗಿಬೇಕು ಸರ್ಕಾರ. ನಮಗೆ ಕೊಡೋದ ಸಂಬಳ ನಾವು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲೇ ಇರ್ತೇವೆ, ನೇರವಾಗಿ ನಮಗೆ ನಮ್ಮ ಸಂಬಳ ತಲುಪಲಿ ಗ್ರಾಮ ಪಂಚಾಯತಿ ಮೂಲಕ. ನಾವು ಗ್ರಾಮ ಪಂಚಾಯತಿ ನೌಕರರಾಗ್ತೀವಿ, ಆನಂತರ ಸರ್ಕಾರದ ನೌಕರರಾಗೋದು ಎರಡನೇ ಮಾತು. ಗ್ರಾಮ ಪಂಚಾಯತಿ ನೌಕರರಾಗ್ತೀವಿ ಅಂತ ಕೇಳಿಕೊಂಡು ಅವರು ಈ 111, 112ರ ನಿಯಮದಂತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಮ್ಮ ಡಾಟಾ ಎಂಟ್ರಿ ಆಪರೇಟರ್ಗಳು ಅವರ ಉದ್ಧಾರ ಹಾಗೂ ಅಲ್ಲಿನ ಬಡವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಡವರ ಉದ್ಧಾರ ಆಗದ ಹೊರತು ಗ್ರಾಮೀಣ ಅಭಿವೃದ್ಧಿ ಸಾಧ್ಯ ಆಗಲ್ಲ. ಆ ರೀತಿ ನೋಡಿದ್ರೆ ನಮ್ಮ DOಗಳು ಸಹ ಅವರು ಉದ್ಧಾರ ಆಗಬೇಕಾದ್ರೆ ನಾವು ಒಂದು ಉತ್ತಮವಾದ ಕ್ರಮವನ್ನು ಪಡೆದುಕೊಳ್ಬೇಕು. ಮತ್ತೆ ನಾವು ಮಿನಿಮಮ್ ವೇಜಸ್ ಏನು ಹೇಳ್ತೀವಿ ಅದು ಸಹ ನಾವು ಅವರಿಗೆ ಕೊಡುವಂತ, ಯಾರು ಔಟ್ಸೋರ್ಸ್ನವರಿಗೆ ಕೊಡುವಂತ ಹಣವನ್ನ ಔಟ್ಸೋರ್ಸ್ ಎಲ್ಲಿರ್ತಾರೆ ಅವರು ಹಳ್ಳಿಗಳಲ್ಲಿ ಸಿಟಿಯಲ್ಲಿ ಇರ್ತಾರೆ. ನಮ್ಮ ಗ್ರಾಮ ಪಂಚಾಯಿತಿಯಿಂದ
ಪಂಚಾಯತಿ ಇಂಡಿವಿಜುವಲ್ ಅಕೌಂಟ್ಸ್ ಮಾಡಿ ನೇರವಾಗಿ ಅವ್ರಿಗೆ ತಲುಪಿಸಿದಲ್ಲಿ ಅಲ್ಲಿ ಸೋರಿಕೆ ಆದ ಸ್ವಲ್ಪ ಮಟ್ಟದ ಹಣ ಉಳಿಕೆಯಾಗಿ ನಿಮಗೆ ಸೇರಬಹುದು ಅಂತ ನಮ್ಮ ಭಾವನೆ. ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿಯವರೆಗೂ ಕೆಲಸ ಮಾಡ್ತಾ ಇರೋದ್ರಿಂದ, ನಿರ್ವಹಣೆ ಮಾಡೋದ್ರಿಂದ ನಾಳೆ ದಿನ ಪಂಚಾಯತಿಗಳು ನಮ್ಮ ನಗರಸಭೆಗಳಿಗೆ ಅಥವಾ ಒಂದು ಪಟ್ಟಣ ಪಂಚಾಯತಿಗಳಿಗೆ ವ್ಯಾಪ್ತಿಗೆ ಬಂದಾಗ ಅಲ್ಲಿನ ನೌಕರನ್ನ ನಾವು ಹಸ್ತಾಂತರ ಮಾಡಬಹುದು. ನಿಮ್ಮ ಅಮೂಲ್ಯವಾದ ಒಂದು ಸಮಯವನ್ನ ಮತ್ತು ನಿಮ್ಮ ಕೆಲಸ ಕಾರ್ಯಗಳನ್ನು ಉಪಯೋಗಿಸಿಕೊಂಡು ನಾವು ಇವತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸಹ ಬಹಳಷ್ಟು ಕೆಲಸಗಳಲ್ಲಿ ಅಲ್ಲಿ ಮೀಟಿಂಗ್ ಅಂತ ಕೊಟ್ಟಿರ್ತೀವಿ. ನಾವೇನ್ ಮಾಡ್ತೀವಿ, ಫೋನ್ ಮೂಲಕ ಇಂಥ ಮಾಹಿತಿ ಬೇಕು, ಜಿಲ್ಲಾ ಪಂಚಾಯತ್ ತಲುಪಿಸಬೇಕು ಅಥವಾ ಇಂಥ ತಾಲೂಕ್ ಪಂಚಾಯತ್ ತಲುಪಿಸಬೇಕು, ರೆಡಿ ಮಾಡಿ ಅಂದ್ರೆ ಮಾಡೋದು ನೀವೇ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ಅವಿಭಾಜ್ಯ ಅಂಗವಾಗಿ ಇವತ್ತು ಡಿಒಗಳು ನಾವು 2002ರಿಂದ ಖಂಡಿತ ಇದು ಮಾಡಬೇಕು. ಏನೋ ಈ ನೌಕರಿಯಲ್ಲಿ ಗ್ರಾಮ ಪಂಚಾಯತಿ ನೌಕರರಿಂದ ಪರಿಗಣಿಸುವ ರೀತಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಅದರಲ್ಲಿ ಕೇಳ್ಕೊಂಡಿದ್ವಿ. ಅದೆಲ್ಲದಕ್ಕೂ ಮುಖ್ಯವಾಗಿ ನಮಗೆ ಸ್ನೇಹಿತರೆ, ಇವೆಲ್ಲ ನೋವುಗಳು ಏನು ಅಂತ ನಮಗೂ ಗೊತ್ತಿದೆ. ಆ ನೋವುಗಳು ಮಾಯವಾಗಬೇಕು ಅಂದ್ರೆ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಬೇಕು. ಆ ಆದೇಶ ಹೊರಡಿಸಬೇಕು ಅಂದ್ರೆ ನಮ್ಮೆಲ್ಲರಿಗೂ ಬಹಳ ಆತ್ಮೀಯರು ಮತ್ತೆ ಏನಾದ್ರೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು 3 ದೇವರುಗಳಿಂದ ಕಾಣಿಸ್ತಿರ್ತಾರೆ. ಅದರಲ್ಲಿ ನನ್ನ ಗೋವಿಂದರಾಜ್ ಸಾಹೇಬರು ಒಬ್ಬರು. ಅವರು ಸ್ವಲ್ಪ ತಮ್ಮ ಪರವಾಗಿ ಸರ್ಕಾರದಲ್ಲಿ ನಡೆಯುವಂತಹ ಸಭೆ ಸಮಾರಂಭಗಳಲ್ಲಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಅವರಿಗೆ ತಿಳಿದಿದೆ. ಆದ್ರೆ ಖಂಡಿತ ನಿಮ್ಮೆಲ್ಲರಿಗೂ ಬಹಳ ನೀವೇನು ಕೇಳ್ಕೊಂಡಿದೆ ಅದು ಆಗಬಹುದು ಅಂತ ನನ್ನ ಅನಿಸಿಕೆ. ಇದೇ ಜೊತೆಗೆ ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತೆ ತಾಲೂಕು ಪಂಚಾಯತಿ ಜಿಲ್ಲಾ ಮಟ್ಟದಲ್ಲಿ ನಾವು ಡೇಟಾ ಎಂಟ್ರಿ ಆಪರೇಟರ್ಸ್ ಇಲ್ಲದೆ ಈಗಿನ ಒಂದು ವಸ್ತುಸ್ಥಿತಿ, ಯಾಕೆಂದ್ರೆ ಬದಲಾವಣೆ ಆಗುವ ಸಂದರ್ಭದಲ್ಲಿ ಬಹಳಷ್ಟು ಇಲಾಖೆಗಳಿಗೆ ಗೊತ್ತಾಗಿದೆ ಗ್ರಾಮ ಪಂಚಾಯತಿಗಳಲ್ಲಿ ಒಳ್ಳೆಯ ವರ್ಕ್ಮೆನ್ಶಿಪ್ ಇದೆ ಮತ್ತೆ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಚೆನ್ನಾಗಿದೆ ಅಂತ. ಅದೇ ಒಂದು ಕಾರಣಕ್ಕಾಗಿ ಇವತ್ತಿನ ದಿನ ಎಲ್ಲಾ ಇಲಾಖೆಗಳು ಕೇವಲ ನಿಮ್ಮನ್ನ ಎನ್ಆರ್ಎಸ್ಗೆ ಅಂತ ಕೆಲವನ್ನ ತಗೊಂಡಿರ್ಬೋದು, ಇನ್ನು ಕೆಲವನ್ನ ಎನ್ಆರ್ಎಸ್ಗೆ ಹೊರತುಪಡಿಸಿ ನಾವು ಗ್ರಾಮ ಪಂಚಾಯತಿಗಳಿಂದ ಪಡೆದುಕೊಂಡಿವಿ. ಈ ಗೊಂದಲಗಳಿಗೆಲ್ಲ ಒಂದು ಉತ್ತರವನ್ನ ನಾವು ಕಂಡುಕೊಳ್ಬೇಕಾಗುತ್ತೆ. ಆ ಉತ್ತರವನ್ನು ಕಂಡುಕೊಳ್ಳುವ ದಿಶೆಯಲ್ಲಿ ನಮ್ಮ ಸಿಒ ಸಾಹೇಬರು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ. ಈ ಒಂದು ಗೊಂದಲಗಳ ನಿವಾರಣೆ ಹಾಗೂ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಇಲಾಖೆಗಳು 28 ಇಲಾಖೆಗಳಿದಾವೆ. ಎಲ್ಲ ಕಾರ್ಯಗಳು ಗ್ರಾಮ ಪಂಚಾಯತಿಗೆ ಬರ್ತಾ ಇದೆ. ಬಹಳಷ್ಟು ಜನ ಕೆಲಸ ಮಾಡುವಾಗ ಔಟ್ಸೋರ್ಸ್ ಅಂತ ಹೇಳ್ಬೋದು. ಆದ್ರೆ ಗ್ರಾಮ ಪಂಚಾಯತಿ ಜನ ಬಂದು ಪಂಚಾಯತಿ ಕೂತ್ಕೊಂಡು ಇಂಟರ್ನೆಟ್ ಇಲ್ಲ ಅಥವಾ ಸರ್ವರ್ ಡೌನ್ ಆಗಿದೆ ಅಂತ ನಿಮ್ಮನ್ನೇ ಬಯಸಿರ್ತಾರೆ. ಇಷ್ಟೆಲ್ಲ ಬಯಸ್ಕೊಂಡು ಮತ್ತೆ ಕೆಲವು ಕಡೆ ಹಲ್ಲೆಗಳು ನಡೀತೀವಿ. ಅಷ್ಟೆಲ್ಲ ಹಲ್ಲೆಗಳನ್ನು ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಯಾವ ರೀತಿ ನಡೀತೀವಿ ಅದೇ ರೀತಿ ನಿಮಗೂ ಸಹ ಹಲ್ಲೆಗಳು ಮತ್ತೆ ಬೈಗಳು ಅವೆಲ್ಲ ತಪ್ಪಿದ್ದಲ್ಲ. ಈ ಎಲ್ಲ ಒಂದು ನೋವುಗಳನ್ನು ಅನುಭವಿಸಿ ನೀವು ಕೊಟ್ಟಂತ ಈ ಮಾಹಿತಿ ಪವಿತ್ರವಾದಂತಹ ಡೇಟಾ ಏನಿದೆಯಲ್ಲ, ನಮ್ಮ ಗ್ರಾಮ ಪಂಚಾಯತಿ ಇಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಇಷ್ಟು ಸಭೆಗಳು ಮಾಡಿದೆ, ಇಷ್ಟೊಂದೆಲ್ಲ ನಾವು ಕಾರ್ಯವನ್ನು ಮಾಡಲಿಕ್ಕೆ, ಇಂದಿನ ಫಲಾನುಭವಿಗಳ ಆಯ್ಕೆ ಮಾಡಲಿಕ್ಕೆ ಎಲ್ಲವೂ ನಮ್ಮ ಒಂದು ಸಿಸ್ಟಮ್ ಅನ್ನು ಎಂಟರ್ ಆಗಲಿಕ್ಕೆ ನೀವುಗಳೇ ಕಾರಣ ಆಗಿದ್ದೀರಿ. ಈ ಎಲ್ಲ ಕಾರಣ ಆಗಿರೋದನ್ನ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ನೋಡ್ಬೇಕಾಗಿದೆ ಇವತ್ತೊಂದು ದಿನ, ಅದು ನಿಮಗೆ ಗೊತ್ತಿದೆ. ಸೊ ಈ ದಿಸೆಯಲ್ಲಿ ಈ ನೋವುಗಳನ್ನು ಪಡೆದಂತ ಅವ್ರ ನೋವುಗಳಿಗೆ ಒಂದು ಸಾಂತ್ವನ ಸಿಗಬೇಕು ಅಂದ್ರೆ ಸರ್ಕಾರ ಮತ್ತೊಮ್ಮೆ ಸರ್ಕಾರ ತಾವು ಔಟ್ಸೋರ್ಸ್ ಕೊಡೋದ್ರ ಬಗ್ಗೆ ಮತ್ತೊಮ್ಮೆ ಚಿಂತನೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ನಾನು ಸರ್ಕಾರದ ಈ ಒಂದು ಕ್ಷಣದಲ್ಲಿ ಸರ್ಕಾರವನ್ನ ಕೇಳ್ಕೊಳ್ತೇನೆ. ಮತ್ತೆ ಇದಾದ ನಂತರ ಸ್ನೇಹಿತರೆ, ಸಭೆಯು ಬಹಳ ಚೆನ್ನಾಗಿ ನೀವು ಗ್ರಾಮ ಪಂಚಾಯತಿ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರಿ, ನಿಮ್ಮ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರೋದು ಅಷ್ಟೇ ಅಚ್ಚುಕಟ್ಟು ಕಾಣಿಸ್ತಾ ಇದೆ. ಕೆಲವು ಸಮಯ ಈ ರೀತಿಯ ಘಟನೆಗಳು ನಡೆಯುವುದು ಸಹ ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇವರೆಲ್ಲರೂ ಹಲವಾರು ಕಾರಣಗಳಿಂದ ಬಂದಿದ್ದೇ ಇರ್ಬೋದು, ನನಗನ್ನಿಸ್ತದೆ. ಆದ್ರೆ ಆಶೀರ್ವಾದ ಅಂತೂ ಖಂಡಿತ ಈ ಸಭೆ ಇದ್ದೇ ಇದೆ. ಒಂದು ವೇಳೆ ಅವರು ಬರ್ಲಿಕ್ಕೆ ಅವರಿಗೆ ಸಮಯ ಇಲ್ಲ ಅಂದ್ರೆ ನಮ್ಮ ಸ್ನೇಹಿತರು ಮತ್ತು ನಿಮ್ಮ ಪದಾಧಿಕಾರಿಗಳಲ್ಲಿ ನಾನು ಕೇಳ್ಕೊಳ್ತೀನಿ, ನಾವು ಮಂತ್ರಿಗಳ ಮನೆಗೆ ಹೋಗೋಣ, ಅಲ್ಲೇ ಅವರಿಗೆ ಏನು ಸನ್ಮಾನವನ್ನ ಮಾಡಬೇಕು ಅದನ್ನ ಅಲ್ಲಿ ನಾವು ಮಾಡಿ ಅವ್ರಿಗೆ ಧನ್ಯವಾದವನ್ನ ಹೇಳ್ಕೊಡ್ಬೇಕು ಅಂತ. ನಾನು ಇವುಗಳ ಬಗ್ಗೆ ಇಲ್ಲಿ ಮಾತನಾಡೋದಕ್ಕೆ ನನಗನ್ನಿಸ್ತದೆ ನಾವು
ಕೆಲಸ ಮಾಡೋದು ಬಹಳ ಮುಖ್ಯ ಅಂತ ನಮ್ಗೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಗೋವಿಂದರಾಜ ಸಾಹೇಬರು ಅವರು ನಿಮ್ಮ ನೋವುಗಳನ್ನ ನಮಗಿಂತ ಚೆನ್ನಾಗಿ ಬಲ್ಲವರು. ಅವರು ನಿಮ್ಮ ನೋವುಗಳನ್ನು ಹೇಳೋದಲ್ಲ, ಸರ್ಕಾರದ ವಿಷಯ ಕೂಡ ಬಹಳ ಆತ್ಮೀಯವಾಗಿ ಯಾವುದೇ ಮಂತ್ರಿ ಅಥವಾ ಯಾವುದೇ ಅಧಿಕಾರಿ ಇಲ್ಲದೆ ಒಳ್ಳೆ ತನವನ್ನು ಉಳಿಸ್ಕೊಂಡು ಬಂದಿರುವಂತಹ ಒಬ್ಬ ವ್ಯಕ್ತಿ ನಮ್ಗೆ ಗೊತ್ತಿರೋಂಗೆ ಅವರು ಹೆಚ್ಚಾಗಿ ನಿಮ್ಮ ಬಗ್ಗೆ ಕಳಕಳೆಯನ್ನು ತೋರಿಸಿ ನಿಮ್ಮ ಬಗ್ಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಈ 2 ಮಾತುಗಳನ್ನು ಮಾತಾಡಲು ಅವಕಾಶ ನೀಡಿದಂತೆ ನಿಮ್ಮೆಲ್ಲರಿಗೂ ನಾನು ಮಾತಾಡ್ತೀನಿ. 112, 113 ಕಾಯ್ದೆಗಳ ಬಗ್ಗೆ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ಗಳು ಪಂಚಾಯತ್ ವ್ಯವಸ್ಥೆಯಲ್ಲಿ ಅವಿಭಾಜ್ಯ ಅಂಗ ಎಂಬುದಾಗಿ ನಮ್ಮೆಲ್ಲರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸವಿವರವಾಗಿ ಸಭೆಗೆ ತಿಳಿಸಿಕೊಂಡಂತಹ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಎಸ್ ರಮೇಶ್ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ವಂದನೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿದಂತಹ ಶ್ರೀಯುತ ಸಿದ್ದೇಶ್ ಅವರು ಡಾಟಾ ಎಂಟ್ರಿ ಆಪರೇಟರ್ಗಳ ಸಮಸ್ಯೆ ಹಾಗೂ ಬೇಡಿಕೆಗಳ ಬಗ್ಗೆ ಮಾತನಾಡಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಸಿದ್ದಗಂಗೆಯ ಮಠದ ಮಠಾಧ್ಯಕ್ಷರು, ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರು, ನಡೆದಾಡುವ ದೇವರು, ಅಕ್ಷರ ದಾಸೋಹಿಗಳು, ಅನ್ನದಾಸೋಹಿಗಳು ಆದಂತಹ ಶಿವಕುಮಾರ ಮಹಾಸ್ವಾಮಿಗಳಲ್ಲಿ ಅವರ ಪಾದಗಳಲ್ಲಿ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸಿದ ಈ ಸಮಾರಂಭದ ಮುಖ್ಯ ಅತಿಥಿಗಳು ಆದಂತಹ ತುಮಕೂರು ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರು ಶ್ರೀಮತಿ ಪ್ರೇಮ ಮಹಾಲಿಂಗಯ್ಯನವರೇ, ಮತ್ತೊಬ್ಬ ಮುಖ್ಯ ಅತಿಥಿಗಳು ಆದಂತಹ ಶ್ರೀಮತಿ ಮಮತಾ ಶಿವಲಿಂಗಯ್ಯನವರೇ ಹಾಗೂ ತುಮಕೂರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದಂತಹ ಗೋವಿಂದರಾಜ್ ಅವರೇ, ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕಲ್ಯಾಣ ಸಂಘದ ಅಧ್ಯಕ್ಷರು ಆದಂತಹ ಶ್ರೀಯುತ ಎಸ್ ರಮೇಶ್ ಅವರೇ, ಸಮಾರಂಭದ ಈ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರಂಗಾಚಾರ್ಯ ಬಿ ನಾಗರಾಜ್ ಅವರೇ, ಹಾಗೂ ಪ್ರತಿಯೊಂದು ಜಿಲ್ಲೆಯ ಮುಖ್ಯಸ್ಥಿತಿಯನ್ನು ವಹಿಸಿರುವಂತಹ ಎಲ್ಲ ಮುಖಂಡರೇ, ಈ ದಿನ ನಾವು ಸಮಾವೇಶದ ನಮ್ಮ ಕಷ್ಟ ಸುಖಗಳ ಸಹಕಾರದಿಂದ ಇದು ಮಾಡಲಿಕ್ಕಾಗಿ ಸರ್ಕಾರದ ಗಮನ ಸೆಳೆಯಲಿಕ್ಕಾಗಿ ಈ ಸಮಾವೇಶ ಏರ್ಪಡಿಸಿದ್ವಿ. ಆಪರೇಟರ್ಗಳು ಬಂಧುಗಳಾದ ನಾವೆಲ್ಲ 2007ರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಮುಖಾಂತರ ನೇಮಕಗೊಂಡರು. ಉದ್ಯೋಗ ಖಾತ್ರಿ ಯೋಜನೆಯ ಸೇರಿದಂತೆ ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಕೆಲಸ ಕಾರ್ಯಗಳನ್ನ ಗಣಕೀಕರಣದ ಎಲ್ಲ ಕೆಲಸಗಳನ್ನ ಮಾಡ್ತಾ ಬಂದಿದ್ದೇವೆ. ಇವತ್ತು ಇದರ ಫಲವಾಗಿ 2011ರಲ್ಲಿ ಭಾರತ ಸರ್ಕಾರವು ಕರ್ನಾಟಕ ಸರ್ಕಾರಕ್ಕೆ ಈ ಗೌರ್ಮೆನ್ಸ್ ಚಿನ್ನದ ಪದಕವನ್ನು ನೀಡುವ ಮೂಲಕ ನಮ್ಮನ್ನು ಗೌರವಿಸುವ ನಮ್ಮ ಗ್ರಾಮ ಪಂಚಾಯತ್ಗಳನ್ನ ಗೌರವಿಸುವಂತ ಹೇಳಿಕೊಳ್ಳಕ್ಕೆ ಇಷ್ಟಪಡ್ತಿರುವುಗಳೇ, ಇದು ಇದರಲ್ಲಿ ಚಿನ್ನದ ಪದಕವನ್ನು ತಂದುಕೊಡುವುದರಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಡಾಟಾ ಎಂಟ್ರಿ ಆಪರೇಟರ್ಗಳ ಶ್ರಮ ಬಹುಮುಖ್ಯವಾಗಿರುವುದನ್ನು ಇಲ್ಲಿ ನೆನೆಸಿಕೊಳ್ತಾ ಇಷ್ಟಪಡ್ತಾ ಇದ್ದೀನಿ. ಈ ಮಾಹಿತಿ ಜ್ಞಾನದ ಬೆಳವಣಿಗೆಯ ಈ ಸಂದರ್ಭದಲ್ಲಿ ಕಂಪ್ಯೂಟರ್ ಅವಶ್ಯಕತೆ ಗ್ರಾಮ ಪಂಚಾಯತ್ಗಳಿಗೆ, ಜನಪ್ರತಿನಿಧಿಗಳು, ಸರ್ಕಾರ ಮತ್ತು ಸಾರ್ವಜನಿಕರಿಗೆ ಸಂಪರ್ಕ ಪ್ರತಿಯನ್ನು ಕೆಲಸ ನಿರ್ವಹಿಸುವುದಕ್ಕೆ ಗ್ರಾಮ ಪಂಚಾಯತಿ ಆಪರೇಟರ್ಗಳ ಒಂದು ಕಾರ್ಯ ಬಹುಮುಖ್ಯತೆಯನ್ನು ಪಡೆದಿದೆ. ಈ ಸಂದರ್ಭದಲ್ಲಿ ಅವರು ಪ್ರತಿದಿನ ಗ್ರಾಮ ಪಂಚಾಯತಿಯಲ್ಲಿ ಅದು ₹1 ಅನುದಾನ ಇರ್ಬೋದು, ₹1 ಖರ್ಚಿರ್ಬೋದು, ಪ್ರಪಂಚದ ಮಾಹಿತಿಕರಣಕ್ಕೆ ಆ ಕ್ಷಣವೇ ತಲುಪತಕ್ಕಂಥ ಒಂದು ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತಿಗಳ ಮುಖಾಂತರ ಮಾಡ್ತಾ ಇದ್ದೀವಿ. ಖರ್ಚು ವೆಚ್ಚಿನ ವಿವರ ಗಣಕೀಕರಣದ ಮೊದಲು ಏನು ಆಡಿಟ್ ಅಂತ ಕರಿತೀವಿ, ವರ್ಷ ನಂತರ ಮಾರ್ಚ್ ಆದ ನಂತರ ಕರಿತಾ ಇದ್ದೀವಿ. ನಾವು ಮಾರ್ಚ್ ಆದ ನಂತರ ನೋಡ್ಕೋಬೇಕಾದವರು ಈ ಗ್ರಾಮ ಪಂಚಾಯತ್ ಚಂದಾನ ಇಷ್ಟು ಖರ್ಚು ಬಂತು, ಇಷ್ಟು ಉಳಿದ ಅಮೌಂಟ್. ಆದರೆ ಇವತ್ತಿನ
ನಾವು ಈ ದಿನದ ಲೆಕ್ಕವನ್ನು ಇವತ್ತೇ ಸರ್ಕಾರ, ಸಾರ್ವಜನಿಕರು, ಅಧಿಕಾರಿಗಳಿಗೆ ಸುಲಲಿತವಾಗಿ ಪಂಚಾಯತ್ ವ್ಯವಸ್ಥೆ ಸಹಕಾರ ನೀಡ್ತಾ ಇದ್ದೀವಿ. ನಾವು ಸಾರ್ವಜನಿಕರಿಗೆ ಏನ್ ಪಡಿತರ ಚೀಟಿ ವ್ಯವಸ್ಥೆ ಅಂತ ಹೇಳ್ತೀವಿ. ನಾವು ಪಡಿತರ ಚೀಟಿ ವ್ಯವಸ್ಥೆ ಮೂಲಕ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡೋರಿಗೆ ಯಾರೂ ನೀಡಿರತಕ್ಕಂಥ ಸೇವೆಯನ್ನು ನಾವು ಪಡಿತರ ಚೀಟಿಯ ಮೂಲಕ ನೀಡಿದ್ದೀವಿ. ಒಂದು ಏನು ವಸತಿ ಯೋಜನೆಗಳಿದಾವೆ, ನೀರು ಯೋಜನೆಗಳಿದಾವೆ, ಸಕಾಲದಂತ ಒಂದು ಉತ್ತಮ ಯೋಜನೆ ಕರ್ನಾಟಕ ಸರ್ಕಾರದ ಯೋಜನೆ. ಸಕಾಲ ಯೋಜನೆ ಮೂಲಕ ಇವತ್ತು ನಾವು ಎಲ್ಲ ಕೆಲಸಗಳನ್ನ ಇವತ್ತು ನಾಳೆಯಿಂದ ಇವತ್ತೇ ಮಾಡ್ತೀವಿ ಅನ್ನೋ ಒಂದು ಇದನ್ನ ಗಣಕೀಕರಣದ ಮುಖಾಂತರ ನಮೂದೆ ಮಾಡೋದ್ರ ಮುಖಾಂತರ ನಾವು ನಮ್ಮ ಅಗತ್ಯತೆಯನ್ನ ಸಹಕಾರವನ್ನು ನೀಡ್ತಾ ಇದ್ದೀವಿ. ಸರ್ಕಾರಕ್ಕೆ ಗ್ರಾಮ ಪಂಚಾಯತ್ ಅಭಿವೃದ್ಧಿಗೆ ನೀಡ್ತಾ ಇದ್ದೀವಿ. ಮಾನ್ಯ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಹಾಗೂ ನಮ್ಮ ಉನ್ನತ ಅಧಿಕಾರಿಗಳಾದಂತಹ ಜಿಲ್ಲಾ ಪಂಚಾಯತಿ ಪಂಚಾಯತ್ ವ್ಯವಸ್ಥೆ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಯಾಕೆ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ನಮ್ಮ ಯಾಕೆ ಗುರುತಿಸಿದ್ರ ಗ್ರಾಮ ಪಂಚಾಯತಿಗಳ ಬೇರೆ ಕೆಲಸಗಳನ್ನ ಪ್ರತಿಯೊಂದು ಕೆಲಸ ಮಾಡ್ತಾ ಇದೀವಿ, ದಾಖಲೆಗಳು ಮಾಡ್ತಾ ಇದ್ದೇವೆ. ಆದ್ರೆ ಸರ್ಕಾರ ಯಾಕೆ ನಮ್ಮನ್ನ ಈ ರೀತಿ ಬರ್ತದೆ? ತುಂಬಾ ನೋವಿನ ಸಂಖ್ಯೆ ಆಗ್ತಾ ಇದೆ. ಗ್ರಾಮ ಪಂಚಾಯತಿ ಕಂಪ್ಯೂಟರ್ ಆಪರೇಟರ್ಗಳು ಬೆಳಗ್ಗೆ 10 ರಿಂದ 5 ಸತತ ಸಾಧ್ಯವಾದ ರಾತ್ರಿ 11 ಗಂಟೆವರೆಗೆ ಕೆಲಸ ಮಾಡಿದಂತಹ ನಿದರ್ಶನಗಳು ನಮ್ಮ ಬಳಿ ಇದಾವೆ. ಮಾಡಿ ತೋರಿಸಿದೀವಿ ನಾವು. ಸನ್ಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಸುಮಾರು ಅಂಗಡಿಗಳು, ವಿಧೇಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗ, ಹಿಂದುಳಿದ ವರ್ಗದ ಎಲ್ಲ ಒಂದು ನೌಕರು ಕೆಲಸ ಮಾಡ್ತಾ ಇದ್ದಾರೆ. ಕರ್ತವ್ಯ ನಿಷ್ಠೆಯಿಂದ ಅವರು ಮಾತ್ರ ಕರ್ತವ್ಯಕ್ಕಾಗಿ ಹೋರಾಡಿದ್ದಾರೆ, ನಂತರ ಒಗ್ಗಟ್ಟಿಗಾಗಿ ಹೋರಾಡ್ತಾ ಇದ್ದಾರೆ, ನಂತರ ಯಶಸ್ಸನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಶಸ್ಸನ್ನು ತಂದುಕೊಡೋದ್ರಲ್ಲಿ ಇಲ್ಲಿ ಹಾಸನವಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪಾತ್ರ ಬಹುಮುಖ್ಯವಾಗಿದೆ. ದಯವಿಟ್ಟು ನಮ್ಮ ಒಂದು ಮನವಿಯನ್ನ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಒಂದು ಗುರುತರ ಹೊಣೆಗಾರಿಕೆಯನ್ನು ತಮ್ಮ ಮೇಲೆ ಇಡ್ತಾ ಇದ್ದೀವಿ. ಈ ಮೂಲಕ ನಾವು ನಮ್ಮ ಕರ್ತವ್ಯ ನಿಭಾಯಿಸೋದಕ್ಕೆ ನಮ್ಮ ಮೇಲೆ ನಮಗೆ ಒಂದು ಇದಿದೆ. ಆದ್ರೆ ಬೇರೊಂದು ಕಡೆ ನಮ್ಗೆ ಯಾಕೆ ಕಾಣ್ತಾ ಇದೆ? ನಮಗೆ ಬೇರೊಂದು ಇದನ್ನ ನಮಗೆ ಆಗಿರ್ತಕ್ಕಂಥ ನೋವನ್ನು ಸರಿಪಡಿಸಿಕೊಳ್ಳಿಕ್ಕಾಗಿ ಪಂಚಾಯತಿ ನೌಕರರು ಅಂತ ಹೇಳಿ 112ರ ನಿಯಮದಡಿ ನಮ್ಮನ್ನು ಗುರುತಿಸಬೇಕು. ನೇರವಾಗಿ ನಾವು ಸರ್ಕಾರದ ಜಿಲ್ಲಾ ಪಂಚಾಯತಿಯಿಂದ ವೇತನವನ್ನು ನಮಗೆ ನೇರವಾಗಿ ನೀಡತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತು ಏನು ಸರ್ಕಾರದ ಸವಲತ್ತುಗಳು, ಫ್ರೀ ಸೌಲಭ್ಯಗಳು ಎಲ್ಲವನ್ನು ನಮಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಮುಖ್ಯವಾಗಿ ಹೊರಗುತ್ತಿಗೆ ನೋಡಿ, ಸರ್ಕಾರ ಇವತ್ತು ಹೇಳ್ತಾ ಇದ್ದ ದಿನ ಬೇರೊಬ್ಬರ ಮುಖಾಂತರ ನಮ್ಮನ್ನ ಸರ್ಕಾರದ ಪರವಾಗಿ ನಾವು ದುಡಿತಾ ಇದ್ದೀವಿ, ಆದ್ರೆ ಬೇರೆ ಕೂಲಿ ಕೇಳುವಂತ ಒಂದು ಪರಿಸ್ಥಿತಿಗೆ ನಮ್ಮ ಒಂದು ಇದನ್ನ ಮಾಡ್ತಾ ಇದೆ. ಇದನ್ನು ದಯವಿಟ್ಟು ತಿಳಿಸಿ ನಮಗೆ ಸರ್ಕಾರದಿಂದ ಒಂದು ವೇತನವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಈ ಎಲ್ಲ ವಿಚಾರಗಳನ್ನ, ಮನವಿಗಳನ್ನ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸನ್ಮಾನರು ಮಾಡ್ತಾರೆ ಅಂತ ಅಂದ್ಕೊಂಡು ಇಲ್ಲಿ ಅವಕಾಶ ಮಾಡಿಕೊಡುವಂತ ವಂದಿಸ್ತಾ ನಮ್ಮ ಎರಡು ತೊಡನುಡಿಗಳನ್ನ ಮುಗಿಸಿ ಇಷ್ಟಪಡ್ತೀನಿ. ಅವರಿಗೆ ಧನ್ಯವಾದಗಳು. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಡಾಟಾ ಎಂಟ್ರಿ ಆಪರೇಟರ್ಗಳ ಸಂಘದ ವತಿಯಿಂದ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕಾದ ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ಆ ಮನವಿಯ ಕಾಗದ ಪತ್ರಗಳನ್ನು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂತ ಸನ್ಮಾನ್ಯ ಶ್ರೀ ಧರ್ಮಾಚಾರಿ ಬಿ ನಾರೋದ್ರವರು ತುಮಕೂರು ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀ ಗೋವಿಂದರಾಜರವರಿಗೆ ನೀಡಲಿದ್ದಾರೆ. ಇವತ್ತ ಯಾರಾದರೂ ಸರ್ಕಾರಿ ಅಧಿಕಾರಿ ಬರಬೇಕಾಯಿತು, ಬಂದಿಲ್ಲ. ಅದಕ್ಕೆ ನಂಬಿದವರಿಗೆ ದೇವರು ಎಂದು ಬಿಡುವುದಿಲ್ಲ. ದೇವರ ರೂಪದಲ್ಲಿ ಇವತ್ತ ದೇವರು ಒಬ್ಬ ಮಾನ್ಯ ಗೋವಿಂದರಾಜ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ತುಮಕೂರು ಇವರ ರೂಪದಲ್ಲಿ ನಮ್ಮ ಮುಂದೆ ಬಂದು ಕೂತಿದ್ದಾರೆ. ಅವರ ಮೂಲಕ ನಾನು ಸರ್ಕಾರಕ್ಕೆ ಕಳಿಸುವಂತ ಒಂದು ಮನವಿಯನ್ನು ಓದಿ ಅವರಿಗೆ ಸಲ್ಲಿಸಿದ್ದೇನೆ. ದಯವಿಟ್ಟು ತಾವುಗಳು ನಮ್ಮ ಮನವಿಯ ಜೊತೆಗೆ ತಮ್ಮ ಅಂಶಗಳನ್ನು ಬಳಸಿ ಸರ್ಕಾರಕ್ಕೆ ಕಳಿಸಿಕೊಡಬೇಕು ತಮ್ಮ ಕರ್ತವ್ಯವಾಗಿದೆ. ಅದಕ್ಕೆ ನಾನು ಇವಾಗ ಈ ಒಂದು ಮನವಿಯನ್ನು ಓದಿ ಮಾನ್ಯರಿಗೆ ಸಲ್ಲಿಸ್ತಾ ಇದ್ದೇನೆ. ಭಾರತೀಯ ಆಡಳಿತ ಸೇವೆ ಸರ್ಕಾರದ ಕಾರ್ಯದರ್ಶಿಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು. ವಿಷಯ: ತುಮಕೂರಿನಲ್ಲಿ ದಿನಾಂಕ 30/10/2012 ನಡೆಯುವ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಅಕೌಂಟೆಂಟ್ ಡಾಟಾ ಎಂಟ್ರಿ ಆಪರೇಟರ್ಗಳ ಬೃಹತ್ ರಾಜ್ಯ ಸಮಾವೇಶದ ಮುಖಾಂತರ ಸರ್ಕಾರಕ್ಕೆ ಮನವಿ.
ನಾವುಗಳು ಕರ್ನಾಟಕ ರಾಜ್ಯದ 5627 ಗ್ರಾಮ ಪಂಚಾಯತ್ಗಳಲ್ಲಿ ಹಾಗೂ 175 ತಾಲೂಕು ಪಂಚಾಯತ್ಗಳಲ್ಲಿ ಅಕೌಂಟೆಂಟ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ಸರ್ಕಾರ ನೇಮಕಾತಿ ಹೊಂದಿ ಸುಮಾರು ವರ್ಷಗಳಿಂದ ಕಡಿಮೆ ವೇತನದಲ್ಲಿ ದುಡಿಯುತ್ತಿದ್ದೇವೆ. ನಾವುಗಳು ಗ್ರಾಮ ಪಂಚಾಯತ್ಗಳಲ್ಲಿ ಸರ್ಕಾರದ ಹಲವಾರು ಬಿಎಸ್ ಯಡಿಯೂರಪ್ಪನವರು ಹಾಗೂ ಆಗಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ವಿಶೇಷ ಅಭಿನಂದನೆ ಸಲ್ಲಿಸಿದರು. ಹಾಗೂ ಗ್ರಾಮ ಪಂಚಾಯತ್ಗಳಲ್ಲಿ ಇನ್ನಿತರ ಯೋಜನೆಗಳಾದ ಉದ್ಯೋಗ ಖಾತ್ರಿ, ವಿವಿಧ ವಸತಿ ಯೋಜನೆಗಳು, ಸಕಾಲ ರೇಷನ್ ಕಾರ್ಡ್ ಹಾಗೂ ಇನ್ನಿತರ ಹಲವಾರು ಯೋಜನೆಗಳ ಕೆಲಸಗಳನ್ನು ಮಾಡುತ್ತಿದ್ದರು. ನಮಗೆ ಕಾರ್ಮಿಕ ಇಲಾಖೆಯಿಂದ ನಿಗದಿಪಡಿಸಿದ ಕನಿಷ್ಠ ವೇತನ ಸಿಗುತ್ತಿಲ್ಲ. ಹಾಗೂ ಕೆಲವು ಕಡೆ ಹೊರಗುತ್ತಿಗೆ ಮುಖಾಂತರ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಏಜೆನ್ಸಿಗಳು ಶೋಷಣೆ ಮಾಡುತ್ತಿದ್ದಾರೆ ಮತ್ತು ನಮ್ಮಲ್ಲಿ 40% ಮಹಿಳೆಯರು ಇರುವುದರಿಂದ ಅವರೆಲ್ಲರೂ ಮಾನಸಿಕ ಕಿರುಕುಳ ಅನುಭವಿಸುತ್ತಿದ್ದಾರೆ. ಪಂಚತಂತ್ರ ದತ್ತಾಂಶಕ್ಕೆ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದ್ರಿಂದ ಮಾನ್ಯರು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಪಂಚಾಯತ್ ಸೇವೆ ಸಲ್ಲಿಸಿರುವ ಅಕೌಂಟೆಂಟ್ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಕನಿಷ್ಠ ವೇತನ 8,000 ರೂಪಾಯಿ ನಿಗದಿಪಡಿಸಿ ಅವರಿಗೆ ಉದ್ಯೋಗ ಭದ್ರತೆ ನೀಡಲು ಕಡತ ಮಂಡಿಸಲು ಆದೇಶಿಸಿದರು. ಕಡತ ಮಂಡನೆಯಾಗಿ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಸಿಗದ ಕಾರಣ ಕಡತವು ಅಲ್ಲಿಯೇ ಉಳಿದಿದೆ. ಆದರೆ ಇದುವರೆಗೂ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಯಾವುದೇ ನ್ಯಾಯ ಸಿಗಲಿಲ್ಲ. ಹಲವಾರು ಸಲ ಸರ್ಕಾರಕ್ಕೆ ಮನವಿಗಳನ್ನು ಮಾಡಿಕೊಂಡಾಗ ಮಾನ್ಯ ಶಾಲೆ ರಜನೀಶ್ ಅವರು, ಸರ್ಕಾರದ ಕಾರ್ಯದರ್ಶಿಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಕೇಂದ್ರ ಸರ್ಕಾರಕ್ಕೆ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಬೇಕಾದ ವೇತನ ಒತ್ತಡ ಪ್ರಸ್ತಾವನೆ ಕಳಿಸಿದರು. ಕೇಂದ್ರ ಸರ್ಕಾರದಿಂದ ವಾರ್ಷಿಕವಾಗಿ 54 ಕೋಟಿ ರೂಪಾಯಿ ಕೊಡಲು ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ಇದುವರೆಗೆ ಸರ್ಕಾರದಲ್ಲಿ ಯಾವುದೇ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ಹಾಗೂ ಸರ್ಕಾರದಿಂದ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಸಂಬಂಧಿಸಿದ ಕೆಲವು ಕಾರ್ಯಗಳನ್ನು ಸೃಷ್ಟಿಸಿ ಸಾವಿರಾರು ಉದ್ಯೋಗಿಗಳ ನೆಮ್ಮದಿ ಹಾಳು ಮಾಡುತ್ತಿದ್ದಾರೆ. ಇದರಿಂದ ಬೇಸತ್ತ ನಾವುಗಳು ಡಾಕ್ಟರ್ ಶ್ರೀ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಶಿವಸಾನ್ನಿಧ್ಯದಲ್ಲಿ ಈ ಸಮಾವೇಶದ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ಸರ್ಕಾರವು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಆಡಳಿತ ಕಂಪ್ಯೂಟರೀಕರಣ ಆಡಳಿತ ತರಲು ಮಾತನಾಡುವ ಉದ್ದೇಶವು ಸಕಾರಗೊಳ್ಳಬೇಕಾದರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸೇವೆ ಸಲ್ಲಿಸಿರುವ ಡಾಟಾ ಎಂಟ್ರಿ ಆಪರೇಟರ್ಗಳ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸಲು ಮಾತ್ರ ಸಾಧ್ಯ. ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗ್ರಾಮ ರಾಜ್ಯದ ಕನಸು ನನಸಾಗಿ ಸರ್ಕಾರದ ಹಲವಾರು ಯೋಜನೆಗಳು ಗ್ರಾಮೀಣ ಜನರಿಗೆ ತಲುಪುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಈ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಸಮರ್ಪಿಸುತ್ತಿದ್ದೇನೆ. ಈ ಸಮಾವೇಶದ ಬೇಡಿಕೆಗಳು ಹೊರಗುತ್ತಿಗೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಎರಡನೇದಾಗಿ 1977ರಲ್ಲಿ ಮಂಡಲ ಪಂಚಾಯತ್ ಸ್ಟೇಟ್ ಸೆಕ್ರೆಟರಿಗಳನ್ನು ಹಕ್ಕನ್ನು ಮಾಡಿಕೊಂಡು ನೇಮಕಾತಿ ಆಧಾರದ ಮೇಲೆ ರೆಗ್ಯುಲರ್ ಮಾಡಿ ಗ್ರಾಮ ಪಂಚಾಯತ್ಗಳಿಗೆ ವರ್ಗಾವಣೆ ಮಾಡಿದಂತೆ ಪಂಚಾಯತ್ ರಾಜ್ ಅಧಿನಿಯಮ 111ರಂತೆ ಕಾರ್ಯದರ್ಶಿಗಳಿಗೆ ಯಾವ ರೀತಿ ಪರಿಗಣಿಸಲಾಗಿದೆಯೋ ಅದೇ ರೀತಿ ಅಕೌಂಟೆಂಟ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಪರಿಗಣಿಸಿ ಜಿಲ್ಲಾ ಪಂಚಾಯತ್ನಿಂದ ವೇತನ ಪಾವತಿಸಬೇಕು. ಅಥವಾ ಪಂಚಾಯತ್ ರಾಜ್ ಅಧಿನಿಯಮ 112 ಪ್ರಕಾರ ಸಿಬ್ಬಂದಿ ರಚನೆ ಮಾಡುವ ಅಧಿಕಾರ ಮಾನ್ಯ ಪಂಚಾಯತ್ ರಾಜ್ ಸಚಿವರಿಗಿದೆ. ಆದ್ದರಿಂದ ವೃದ್ಧ ಮತ್ತು ನೇಮಕಾತಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993, ಕರ್ನಾಟಕ 14 ಪ್ರಕರಣ 112ರಲ್ಲಿ ಬೆದರಿಸುವುದರ ಬದಲಾಗಿ ಡಾಟಾ ಎಂಟ್ರಿ ಆಪರೇಟರ್ಗೆ ಪರಿಗಣಿಸಬೇಕೆಂದು ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ಮೂರನೇದಾಗಿ ನಮ್ಮಲ್ಲಿ ಸಾಕಷ್ಟು ಮಹಿಳಾ ಉದ್ಯೋಗಗಳಿರುವುದರಿಂದ ಅವರಿಗೆ ಮಾನಸಿಕ ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು. ಬಿಜಾಪುರ ಜಿಲ್ಲೆಯ ಡಾಟಾ ಎಂಟ್ರಿ ಆಪರೇಟರ್ಗಳ ಸಂಘದ ಅಧ್ಯಕ್ಷರಾದಂತಹ ದುರ್ಗಪ್ಪ ನಾಗೇರಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮನ್ನೆಲ್ಲ ಆಶೀರ್ವಚನೆ ಮಾಡಿದಂತ ಕರ್ನಾಟಕ ರತ್ನ ತ್ರಿವಿಧ ದಾಸೋಹ ಮೂರ್ತಿ, ನನ್ನ ಬಾಳಿನ ಸೂರ್ಯ, ಆರಾಧ್ಯ ದೈವ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಶ್ರೀ ಕ್ಷೇತ್ರದ ಕಿರಿಯ ಶ್ರೀಗಳು ಮಾತೃಹೃದಯ ಸಮಾನರಾದಂತಹ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಯವರಲ್ಲಿ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತಿಯ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮಾ ಮಾಲಿಂಗಪ್ಪನವರೇ, ಸಹೋದರಿಯರೇ, ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ,
ಸಾಮಾನ್ಯವಾಗಿ ಸ್ವಾಮೀಜಿಯವರ ಸಮಾರಂಭ ಅಂದ ತಕ್ಷಣ ನಾವು ಸಮಯಕ್ಕೆ ಸರಿಯಾಗಿ ಇರ್ತೀವಿ. ಕಾರಣಾಂತರದಿಂದ ಬೇರೆ ಎಲ್ಲೋ ಒಂದು ಕಡೆ ಬೇರೆ ಸಮಾರಂಭ ಇದ್ದರಿಂದ ಸ್ವಲ್ಪ ತಡವಾಯಿತು. ಸಮಾವೇಶಕ್ಕೆ ಬೆಳಿಗ್ಗೆ ಸೋದರಿ ಮತ್ತು ಸೋದರರು ಬಂದು ಬರಲೇಬೇಕು, ಒಂದು 5-10 ನಿಮಿಷ ಇರಬೇಕಂತ ನನಗೆ ತಿಳಿಸಿದ್ದು ಹಿನ್ನೆಲೆಯಲ್ಲಿ ಇವತ್ತು ಸಮಾವೇಶಕ್ಕೆ ಬಂದೆ. ತಾವು ನನ್ನ ಸಮಾವೇಶಕ್ಕೆ ಆಹ್ವಾನ ಮಾಡಿದಕ್ಕೋಸ್ಕರವಾಗಿ ಮತ್ತು ನಿಮ್ಮೊಡನೆ ಇರಲಿಕ್ಕೆ ಅವಕಾಶ ಕಲ್ಪಿಸಿಕೊಡೋದಕ್ಕೋಸ್ಕರವಾಗಿ ಈ ಅಕೌಂಟೆಂಟ್ ಮಾತಾಡಿ ನಾನು ಆಭಾರಿಯಾಗಿದ್ದೇನೆ. ಸ್ನೇಹಿತರೆ, ಈ ಸಮಾವೇಶ ತುಂಬಾ ಸಂತೋಷದಿಂದ ಮತ್ತು ಆಡಂಬರದಿಂದ ಸಿಹಿ ನೆನಪೇಟೆ ಮೆಲ್ಕಾಕರಿಂದ ಸಮಾರಂಭ ಇದಲ್ಲ ಅಂತ ಹೇಳಿದ್ರು. ಇದು ನಮ್ಮ ನೋವು ನಲಿವಿನ ಸಂಕಷ್ಟದ ದುಃಖದ ಕಲಿಸಲಿಕ್ಕೆ ಒಂದು ಧ್ವನಿಯಾಗಿರ್ತಕ್ಕಂಥ ಈ ಸಮಾರಂಭ, ಇದು ಸಮಾವೇಶ ಅಂತ ನಾನು ಭಾವಿಸ್ತೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆ ಜಾರಿಗೆ ಬಂದ ಮೇಲೆ ಕೇಂದ್ರ ಸರ್ಕಾರದವರು ಭಾರತದ ಸಂವಿಧಾನದ ತಿದ್ದುಪಡಿ ಮುಖಾಂತರವಾಗಿ ಬಹಳಷ್ಟು ಪ್ರಕಾರಗಳನ್ನ ಫಂಕ್ಷನರೀಸ್ನ ಹಣಕಾಸನ್ನ ಪಂಚಾಯಿತಿ ವ್ಯವಸ್ಥೆಗೆ ವರ್ಗಾವಣೆ ಮಾಡೋದು. ಆದರೆ ವಿಶೇಷವಾಗಿ ಪಂಚಾಯಿತಿಯಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸಕಾಲದಲ್ಲಿ ಮತ್ತು ಸಮರ್ಪಕವಾಗಿ ಅನುಷ್ಠಾನ ಮಾಡುವಂತ ಈ ದಿಸಿನಲ್ಲಿ ಕೆಲಸ ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸರಿಯಾದಂತಹ ಒಂದು ಸಿಬ್ಬಂದಿ ಅವಶ್ಯಕತೆ ಇತ್ತು. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಬಹಳ ವರ್ಷಗಳ ನಂತರ ಈ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಗೆ ಇದು ಎರವು ಸೇವೆ ಇದೆ. ಇದು ಮನೆ ಬೇಗ ಜಾಸ್ತಿ ಆಗ್ತದೆ. ಸೊ ನಮಗೆ ತೊಂದರೆ ಇಲ್ಲ ಅಂತಕ್ಕಂಥ ಭಾವನೆ ಇತ್ತು. ಮತ್ತು ಇವತ್ತು ಅದೇ ಸಂದರ್ಭದಲ್ಲಿ ಕೂಡ ಹೊಸದಾಗಿ ನೇಮಕ ಮಾಡುವಂತಹ ಸಂದರ್ಭ ಮತ್ತು ಪಂಚಾಯತಿನಲ್ಲಿ ಅವರು ನೇಮಕ ಆದ ಮೇಲೆ ಕೆಲವು ಕಡೆ ಘರ್ಷಣೆಗಳು, ಸಂಘರ್ಷಗಳು, ವಾದ ವಿವಾದಗಳು ಇವ್ರು ಬರೋದ್ರಿಂದ ನಮಗೆ ಅಧಿಕಾರ ಕಡಿಮೆ ಆಗ್ತದೆ ಅಂತಕ್ಕಂಥ ಭಾವನೆಗಳು ನೌಕರರಿಂದ, ಪಂಚಾಯತ್ ಪ್ರತಿನಿಧಿಗಳಿಂದ, ಬಹಳಷ್ಟು ಮೂಲೆಗಳಿಂದ ಕೆಲವು ತೊಂದರೆಗಳು ಆದಂತ ಘಟನೆಗಳು ನಾವು ಕಾಣ್ತಾ ಇದ್ದೇವೆ. ಇದು ಸರ್ಕಾರಿ ನೌಕರರು ಪರವಾಗಿಲ್ಲ, ಹೆಂಗಾದ್ರೂ ಅನುಭವಿಸಬಹುದು. ಆದ್ರೆ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಮತ್ತಷ್ಟು ಪಾರದರ್ಶಕತೆ ತರಬೇಕನ್ನ ಹಿನ್ನೆಲೆಯಲ್ಲಿ ಸರ್ಕಾರದವರು ಒಂದು ಪಂಚತಂತ್ರ ಅಂತ ಒಂದು ಸಾಫ್ಟ್ವೇರ್ ಅನ್ನು ಮಾಡೋದು. ಯಾರೊಬ್ಬರು ತಗೊಂಡು ಸುಮಾರು 20-25 ಕೋಟಿ ರೂಪಾಯಿ ಸಾಫ್ಟ್ವೇರ್ ಅಂತ ಹೇಳ್ತಾ ಇದ್ದಾರೆ. ನಾವಿವತ್ತು ಸನ್ಮಾನ್ಯ ಪಿ ರವಿಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಗಳಿದ್ರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯದಲ್ಲಿ, ಅವ್ರು ನೆನಪು ಮಾಡ್ಕೋಬೇಕು. ಸುಮಾರು 20 ಕೋಟಿ ರೂಪಾಯಿ ಸಾಫ್ಟ್ವೇರ್ನ ಅವ್ರಿಗೆ ಏನು ಬೇಕಾಗಿಲ್ಲ ಅಂತ ಹೇಳಿ NIC ಅವ್ರಿಗೆ ಎಕ್ಸಸ್ ಮಾಡಿ ಸುಮಾರು 25 ಲಕ್ಷ 25 ಕೋಟಿ ಮಾಡೋದನ್ನ 20 ಲಕ್ಷದಲ್ಲಿ ಮಾಡಿ ಮುಗಿಸಿ ಒಂದು ಸಾಫ್ಟ್ವೇರ್ ಅಂತ ಮಾಡ್ಕೊಡ್ತಾರೆ ಪಂಚತಂತ್ರ. ಆ ಪಂಚತಂತ್ರದಲ್ಲಿ ಎಲ್ಲ ನಮ್ಮ ದೈನಂದಿನ ಖರ್ಚು ವೆಚ್ಚಗಳನ್ನ ಹಾಕುವಂಥದ್ದು, ಎಲ್ಲ ಅಸೆಟ್ಸ್ ಕೊಡ್ತಕ್ಕಂಥ ಪ್ರತಿಯೊಂದು ಓಪನ್ ಮಾಡಿದ್ರೆ ಯಾವುದೇ ಪಂಚಾಯತಿ ಏನಂತ ಓಪನ್ ಮಾಡಿದ್ರೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇರಬೇಕನ್ನೋ ಉದ್ದೇಶದಿಂದ ಮಾಡಬೇಕು. ಇವತ್ತು 5640 ಗ್ರಾಮ ಪಂಚಾಯತಿಗಳ ಪೈಕಿ ಸುಮಾರು ಪಂಚಾಯತಿಗಳಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಪಂಚಾಯತಿ ಸೆಕ್ರೆಟರಿ ಕೂಡ ಇದ್ದಾರೆ. ಕಂಪ್ಯೂಟರ್ ನಾಲೆಜ್ ತುಂಬಾ ಕಡಿಮೆ ಇರತಕ್ಕಂಥದ್ದು ಮತ್ತು ಕೆಳ ಹಂತದಲ್ಲಿ ಕಲೆಕ್ಟರ್ಸ್ ಬೇರೆ ಬೇರೆ ಹಂತದಿಂದ ಪ್ರಮೋಷನ್ ತಗೊಂಡು ಬಂದಿರತಕ್ಕಂಥವ್ರು, ಅವರಿಗೆ ಕಂಪ್ಯೂಟರ್ ಕಲಿತಕ್ಕಂಥ ಅವಕಾಶ ಒದಗಿ ಬಂದಿರಲಿಲ್ಲ, ಸೊ ಕಲ್ತಿರ್ಲಿಲ್ಲ ಅಂತ ಕಾಣ್ತದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಸಬಲವಾಗಿದೆ, ಸದೃಢವಾಗಿದೆ ಮತ್ತು ರಾಷ್ಟ್ರಕ್ಕೆ ಕರ್ನಾಟಕ ರಾಜ್ಯ ಪಂಚಾಯತ್ ವ್ಯವಸ್ಥೆಯಲ್ಲಿ ಮಾದರಿ ಅಂತ ಹೇಳಿ ಸುಮಾರು 4 ಸಾರಿ ಬಹುಮಾನಗಳ ಸರ್ಕಾರ ತಗೊಂಡು, ಕರ್ನಾಟಕ ಸರ್ಕಾರ ತಗೊಂಡು ವಿಶೇಷವಾಗಿ ಪಂಚತಂತ್ರ ಬಂದ ಮೇಲೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆದ್ಮೇಲೆ, ನೇಮಕ ಆದ್ಮೇಲೆ ಮತ್ತು ಬಹಳಷ್ಟು ಪ್ರಕಾರಗಳನ್ನ ಗ್ರಾಮ ಪಂಚಾಯತ್ ಹಂತಕ್ಕೆ ತಲುಪಿಸಿದ ಮೇಲೆ ಭಾರತ ಸರ್ಕಾರದವರು ಒಂದು PAIS ಅವಾರ್ಡ್ಸ್ ಅಂತಿದೆ, ಪಂಚಾಯತ್ ಎಂಪವರ್ಮೆಂಟ್ ಇನ್ಸೆಂಟಿವ್ ಅವಾರ್ಡ್ಸ್ ಅಂತ, ಅದನ್ನ ಸುಮಾರು 5 ಕೋಟಿ ರೂಪಾಯಿ ಇರ್ತಕ್ಕಂಥದ್ದು. ಇಡೀ ರಾಷ್ಟ್ರದಲ್ಲಿ ಮೊದಲಿಗೆ ಪ್ರಥಮ ಸ್ಥಾನದಲ್ಲಿ ಮೊದಲನೇ ಒಂದು ಪ್ಲೇಸ್ ಅಂತ ಹೇಳಿ ಕರ್ನಾಟಕ ರಾಜ್ಯಕ್ಕೆ 5 ಕೋಟಿ ರೂಪಾಯಿಯ ಪಂಚಾಯತ್ ಅವಾರ್ಡ್ ಅನ್ನು ಕೊಟ್ಟಿದ್ದು. ಅದು ತಗೊಂಡಿದ್ದಂಥದ್ದು ಇವತ್ತು ಎಲ್ಲರೂ ಕೂಡ ನಾವು ಗೌರವದಿಂದ ನಾವು ತಗೊಂಡ್ವಿ, ನಮ್ಮ ರಾಜ್ಯಕ್ಕೆ ಬಂತು, ನಮಗ್ ಬಂತು ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇದ್ದೀವಿ. ಪೂರ್ತಿ ಯಾರಿಗೇನೋ ವೇದಿಕೆ ಮೇಲೆ ಬೈಕ್ ಸಿಕ್ಕಿದ್ರೆ ಅವಾರ್ಡ್ ಬಂತು, ನಮಗೆ ಪಂಚಾಯತ್ ಅಷ್ಟು ಕೆಲಸ ಮಾಡಿದ್ವಿ, ಇಷ್ಟು ಕೆಲಸ ಮಾಡಿದ್ವಿ, ಎಲ್ಲ ನಾವು ಹಾಗೆ ನೋಡ್ಬೋದು, ಹೀಗೆ ನೋಡ್ಬೋದು, ಪಾರದರ್ಶಕತೆ ಆಗಿದೆ, ಹೀಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ಆದ್ರೆ ಅದರ ಅವಾರ್ಡಿನ ಹಿಂದೆ ಇರ್ತಕ್ಕಂಥ ಶ್ರಮ, ಪರಿಶ್ರಮ, ಬೆವರು ಇವತ್ತು ಡಾಟಾ ಎಂಟ್ರಿ ಆಪರೇಟರ್ಸ್ ಅಂತ ಹೇಳಲಿಕ್ಕೆ ಯಾರು ಅಂತ ಒಂದು ಹಿಸ್ಟ್ರಿ, ನಮ್ದು ಇತಿಹಾಸವನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಮಾಡಿರ್ತಕ್ಕಂಥದ್ದು ಇವತ್ತು ತಮ್ಮಿಂದ ಅಕೌಂಟೆಂಟ್ ಡಾಟಾ ಎಂಟ್ರಿ ಆಪರೇಟರ್ಸ್ ಅವಕಾಶ ಸಂಘದಿಂದ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತದೆ. ಇದು ಒಂದು ಮಾತು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಹಳ್ಳಿಯಿಂದ ಬಂದವರು ಬಹಳಷ್ಟು ಚೆನ್ನಾಗಿದ್ದೀವಿ ಅಂದ್ರೆ ಎಲ್ಲ ಹಳ್ಳಿಯಿಂದ ಬಂದಿರೋರು, ಹೆಚ್ಚು ಕಮ್ಮಿ ಎಲ್ಲ ಯಾರು ಮುಸ್ಲಿಂ ಹುಟ್ಟಿರೋರು ಕಡಿಮೆ, ದನೇನ್ ಕೊಟ್ಟಿಗೆ ಹುಟ್ಟಿರೋರೇ ಜಾಸ್ತಿ ಇರೋರು. ಅಂದ್ರೆ ಬ್ಯಾಕ್ಗ್ರೌಂಡ್ ಹಳ್ಳಿ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಜನ ನಾವು ಇದ್ದೀವಿ. ಹಳ್ಳಿನಲ್ಲಿ ನಾವು
ತರಕಾರಿ ಬೆಳಿತೀವಿ, ಸೊಪ್ಪು, ಟೊಮಾಟೊನು, ಬದನೆಕಾಯೋ, ಬೆಂಡೆಕಾಯೋ ಏನು ಬೆಳಿತೀವಿ. ಅದು ಬೆಳಿತೀವಿ. ಬೆಳೆದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ಎಷ್ಟು ಶ್ರಮ ಹಾಕ್ತಿವಿ, ಎಲ್ಲ ಹಾಕ್ತಿವಿ, ನಾವು ಮಾರ್ಕೆಟಿಗೆ ತಗೊಂಡು ಹೋಗ್ತೀವಿ. ಬೆಂಗಳೂರು ಮಾರ್ಕೆಟ್, ತುಮಕೂರು ಮಾರ್ಕೆಟ್. ಇದು ತಗೊಂಡು ಹೋಗ್ಬಿಟ್ಟು ಬೆಂಡೆಕಾಯಿ ಏನೋ ಒಂದು ಕೆಜಿಗೆ ಇಷ್ಟು ಅಂತ ಮಾಡ್ತೀವಿ. ಆಯ್ತು ಅಂತ ಹೇಳ್ಬಿಟ್ಟು ಅವನ ತಗೊಂತಾನಿಲ್ಲ, ಇಲ್ಲ ಬೆಳೆಗಿಲ್ಲ ಸರಿಯಾಗಿಬಿಟ್ಟಿದೆ ಆಗಿ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ವ್ಯಾಪಾರಸ್ಥ ಅವನು, ಮಾರ್ಕೆಟ್ನವರು, ನಾವು ಬೆಳೆದಂತ ರೈತರು. ಸೊ ನಾವು ತಗೊಂಡು ಹೋಗ್ಬಿಟ್ಟು ಅವನಿಗೆ ಒಂದು 5 ರೂಪಾಯಿ ಕೊಡ್ತೀವಿ ಅಂತ ಇಟ್ಕೊಳ್ಳೋದು, ಅದೇ ಇರ್ಬೋದು, 5 ರೂಪಾಯಿ ಕೊಡ್ತೀವಿ ಅಂತ ಇಟ್ಕೊಳ್ಳೋಣ. ನಮಗೆ ಸಿಕ್ಕೋದು 5 ರೂಪಾಯಿ ಅಷ್ಟೇ. ಆದ್ರೆ ಅವನು ಅದನ್ನು 50 ರೂಪಾಯಿ ಮಾಡ್ಕೊಂತಾನೆ, ಅವನಿಗೆ ಸಿಕ್ಕೋದು 45 ರೂಪಾಯಿ ಲಾಭ. ನಾವು ಬೆಳೆದವರು ನಾವು ತಿನ್ಲಿಲ್ಲ, ಅವನು 45 ರೂಪಾಯಿಗೆ ಯಾರೋ ಬೇರೆ ಮಾಡ್ದ, ಕಂಪ್ಲೀಟ್ ಅವನು ತಿನ್ಲಿಲ್ಲ. ಈ ನಡುವೆ ತಿಂದವನು ಈ ಮಧ್ಯಸ್ಥಿಕೆ ಯಾರು ಮಾರ್ಕೆಟ್ ಅವರು. ಹಂಗಾಗಿದೆ ಇವತ್ತು ಡಾಟಾ ಎಂಟ್ರಿ ಆಪರೇಟರ್ಸ್ ಕೆಲಸ ಇರುತ್ತೆ. ಕೆಲಸ ಮಾಡೋರು ನಾವು ಸಂಬಳ ನಿಮಗೆ ಕೊಡಲ್ಲ. ಸರ್ಕಾರ, ಪಂಚಾಯತ್ ಇರ್ಬೋದು, ಸರ್ಕಾರ ಇರ್ಬೋದು, ಬೇರೆ ಇರ್ಬೋದು, ಕೆಲಸ ನಾವು ತಗೊಂತೀವಿ. ಕೆಲಸ ತಗೊಂಡ್ಬಿಟ್ಟು